ಸರಿಯಾದ ಪ್ರಶ್ನೆಗಳನ್ನು ಕೇಳಬೇಕು. ನಮ್ಮನ್ನು ಯಾರು ಮೂರ್ಖರಾಗಿಸ್ತಾ ಇದ್ದಾರೆ, ನಮ್ಮನ್ನು ನೀವು ಇನ್ನು ಮುಂದೆ ಮೂರ್ಖರಾಗಿಸೋದಕ್ಕೆ ನಾವು ಬಿಡೋದಿಲ್ಲ. ನೀವು ನಮ್ಮನ್ನು ಒಡೆದಾಳೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ದಿನ ನಾವು ಅಸಹನೆಯಿಂದ ಇರಬೇಕು, ಎಷ್ಟು ದಿನ ಆಕ್ರೋಶಗಳನ್ನೇ ನಾವು ಸುರಿಸ್ತಾ ಇರಬೇಕು, ಅದನ್ನು ಕೇಳುವ ಪ್ರಶ್ನೆಯೇ, ಅನ್ನೋದನ್ನು ಕೇಳುವ ಕಾರ್ಯಕ್ರಮವೇ ಆರ್ ವಿ ಸ್ಟುಪಿಡ್. ಒಂದೊಂದ್ಸಲ ಅನ್ಸುತ್ತೆ ಹೌದು ಭಾಳ ದೊಡ್ಡ ಮೂರ್ಖರು ನಾವೆಲ್ಲ ಅಂತ. ಕಾರಣ ಆಲ್ ಎಂಡಿಂಗ್ ಅಪ್ ಬಿಲೀವಿಂಗ್ ಪೀಪಲ್. ನಾವೆಲ್ಲ ಬೇರೆಯವ್ರನ್ನ ನಂಬೋದರಲ್ಲಿ ಭಾಳ 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 ಅದ್ಭುತವಾಗಿ ಅಮೋಘವಾಗಿ ಕುರಿ ಎಲ್ಲ ಹಳ್ಳಕ್ಕೆ ಬಿದ್ದಂಗೆ ಬೀಳ್ತೀವಿ. ಎರಡನೇ ಸ್ಟೋರಿ ಸ್ಟಾರ್ಟ್ ಮಾಡೋಣ. ಖಾಸಗಿ ಶಾಲೆಗಳ ಬಗ್ಗೆ ಮತ್ತು ಪೋಷಕರ ಗೋಳಾಟದ ಬಗ್ಗೆ ಮತ್ತು ಹಲವು ಕಾರ್ಪೊರೇಟ್ ಶಾಲೆಗಳು ಮಾಡ್ತಾ ಇರುವ ಇಶ್ಯೂಸ್ನ ಬಗ್ಗೆ ಮತ್ತು ಸರ್ಕಾರದ ಇಬ್ಬಂದಿತನದ ಬಗ್ಗೆ, ಸರ್ಕಾರದ ದ್ವಂದ್ವ ನೀತಿಯ ಬಗ್ಗೆ, ಸರ್ಕಾರ ಯಾವ ಕಾರಣಕ್ಕೂ ಕ್ರಮ ತೆಗೆದುಕೊಳ್ಳೋದಕ್ಕೆ ಆಗದೇ ಇರೋದ್ರ ಬಗ್ಗೆ. ಸ್ಟೋರಿ ನಂಬರ್ 2, ಆರ್ ವಿ ಸ್ಟುಪಿಡ್ನಲ್ಲಿ ಖಾಸಗಿ ಶಾಲೆಗಳು, ಪೋಷಕರು, ಸರ್ಕಾರ ಇವೆಲ್ಲದರ ನಡುವೆ ನಡೀತಾ ಇರುವ ಗುದ್ದಾಟದ ಬಗ್ಗೆ ಮತ್ತು TV5 ನಡೆಸಿದಂಥ ಅಭಿಯಾನದ ಬಗ್ಗೆ, ಫೀಸ್ ಕಡಿಮೆ ಮಾಡಿ ಅನ್ನೋದರ ಬಗ್ಗೆ. Let us begin story number 2 now. ಪ್ರಶ್ನೆಗಳಿಗೆ ಹೋಗೋಕ್ಕಿಂತ ಮುಂಚೆ ಏನು ಸಮಸ್ಯೆ ಅನ್ನೋದ್ರ ಕುರಿತಂತೆ ಭಾಳ ಇಂಟ್ರೆಸ್ಟಿಂಗ್ ಆಗಿರುವ, ಭಾಳ ಪುಟ್ಟದಾಗಿರುವ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಖಾಸಗಿ ಶಾಲೆ ಪೋಷಕರ ನಡುವೆ ಶುಲ್ಕ ಗುದ್ದಾಟ. ಫೀಸ್ ವಿಚಾರದಲ್ಲಿ ಮತ್ತೆ ಜಾರಿಕೊಂಡ ಶಿಕ್ಷಣ ಇಲಾಖೆ. ಖಾಸಗಿ ಶಾಲೆ ಮತ್ತು ಪೋಷಕರ ನಡುವಿನ ಶುಲ್ಕ ಗುದ್ದಾಟ ಇನ್ನೂ ಮುಗಿದಿಲ್ಲ. ಕಳೆದ 10 ತಿಂಗಳ ನಂತರ ಹೊಸ ವರ್ಷದಿಂದ ಶಾಲೆ ಪುನರಾರಂಭವಾಗಿದೆ. ಆದರೆ ಕಳೆದ 28 ದಿನಗಳಿಂದಲೂ ಒಂದಲ್ಲ ಒಂದು ಸಮಸ್ಯೆ. ಫೀಸ್ ಟಾರ್ಚರ್, ಆನ್ಲೈನ್ ಕ್ಲಾಸ್ ID ಬ್ಲಾಕ್, ಪೋಷಕರ ಒತ್ತಡ, ಹೀಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರ ಮೇಲೆ ಒಂದಲ್ಲ ಒಂದು ಕಿರುಕುಳ ಮುಂದುವರೆದಿದೆ. ಆನ್ಲೈನ್ ID ಬ್ಲಾಕ್ಗೆ ರೊಚ್ಚಿಗೆದ್ದ ಪೋಷಕರು. ಬೆಂಗಳೂರಿನ ರಾಜಾಜಿನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯೊಂದು ಇವತ್ತು ಶುಲ್ಕ ಪಾವತಿಸದ ವಿದ್ಯಾರ್ಥಿಗಳ ಆನ್ಲೈನ್ ಕ್ಲಾಸ್ ಐಡಿಯನ್ನ ಬ್ಲಾಕ್ ಮಾಡಿದೆ. ಇದರಿಂದ ರೊಚ್ಚಿಗೆದ್ದ ನೂರಾರು ಪೋಷಕರು ಶಾಲಾ ಆವರಣಕ್ಕೆ ನುಗ್ಗಿ ಅಸಮಾಧಾನ ಹೊರಹಾಕಿದ್ರು. ಈ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗ್ತಾ ಇದ್ದಂತೆ ಎಚ್ಚೆತ್ತ ಆಡಳಿತ ಮಂಡಳಿ ಅದು ಸುಳ್ಳು ಆರೋಪ ಅಂತ ಸಮಜಾಯಿಷಿ ಕೊಡ್ತು. ಶಿಕ್ಷಣ ಸಚಿವರ ನಡೆ ಹಲವು ಅನುಮಾನಗಳಿಗೆ ಎಡೆ. ಸುರೇಶ್ ಕುಮಾರ್ ವಿರುದ್ಧ ತಿರುಗಿ ಬಿದ್ದ ಪೋಷಕರು. ಶುಲ್ಕ ವಿಚಾರಕ್ಕೆ ಸಂಬಂಧಿಸಿದಂತೆ ಶಿಕ್ಷಣ ಇಲಾಖೆಯ ಆಯುಕ್ತರು ಖಾಸಗಿ ಶಾಲೆಗಳು ಹಾಗೂ ಪೋಷಕರ ಸಭೆ ನಡೆಸಿ 2 ವಾರ ಕಳೆದಿದೆ. ಇಷ್ಟೊತ್ತಿಗಾಗಲೇ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬೀಳಬೇಕಿತ್ತು. ಆದರೆ ಶಿಕ್ಷಣ ಸಚಿವರು ಮಾತ್ರ ಇನ್ನೂ ಚರ್ಚೆ ಮಾಡ್ತಿದ್ದೀವಿ, ಕಮಿಟಿ ರಚನೆ ಮಾಡ್ತೀವಿ, ಆಮೇಲೆ CM ಜೊತೆ ಚರ್ಚೆ ಮಾಡ್ತೀವಿ ಅಂತ ಸಬೂಬು ಹೇಳ್ತಾನೇ ಇದ್ದಾರೆ. ಇನ್ನೂ ಸೂಕ್ತ ನಿರ್ಧಾರ ಕೈಗೊಂಡಿಲ್ಲ. ಇಂದು ಕೂಡ ಶಿಕ್ಷಣ ಸಚಿವರು ಜಾರ್ಕೊಂಡಿದ್ದಾರೆ. ಇದು ಹಲವು ಅನುಮಾನ ಮೂಡಿಸಿದೆ. LKG UKG ಬಗ್ಗೆ ಮುಂಚೆಯಿಂದನೂ ಕೂಡ ನಾವು ಯಾರು ಚರ್ಚೆ ಮಾಡ್ತಾ ಇಲ್ಲ. ನಿಮಗೆ ಗೊತ್ತು, ಆ LKG UKG ಮಕ್ಕಳ ಪೋಷಕರು ಎಲ್ಲೂ ಕೂಡ ಮಕ್ಕಳನ್ನ ಕಳಿಸಕ್ಕೆ ತಯಾರಿಲ್ಲ. ಅದು ಸಹಜ ಕೂಡ ಅದು. ಸೊ ಅದಕ್ಕೋಸ್ಕರ 1ನೇ ತರಗತಿಯಿಂದ ನಾವು 9ನೇ ತರಗತಿವರೆಗೂ ಶುರು ಮಾಡೋದು ನಮ್ಮ ಮನಸ್ಸಿನಲ್ಲಿ ಇತ್ತು, ನಾವು ಚರ್ಚೆ ಮಾಡಿದ್ದು. ಅದೇ ಇವತ್ತು ಮೊದಲನೇ ಹಂತದಲ್ಲಿ ನಾವು 6ನೇ ತರಗತಿಯಿಂದ ಮಾಡೋಣ, 6, 7, 8, 9 ಮಾಡೋಣ ಅಂತ ಪ್ರಸ್ತಾಪ ಇಟ್ವು ನಾವು. ಅದಕ್ಕೆ ಮೊದಲನೇ ಹಂತದಲ್ಲಿ 9ನೇ ತರಗತಿ ನಾವು ಮಾಡೋಣ. ಫೆಬ್ರವರಿ 2ನೇ ವಾರದಲ್ಲಿ, ಫೆಬ್ರವರಿ 10ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಕೂತ್ಕೊಂಡು ನಾವು ನಿಶ್ಚಯ ಮಾಡೋಣ ಅಂತ ಹೇಳಿದ್ದಾರೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರ ಹಾರಿಕೆಯ ಉತ್ತರ ಪೇರೆಂಟ್ಸ್ ಅಸೋಸಿಯೇಷನ್ ಕೆಂಗಣ್ಣಿಗೂ ಗುರಿಯಾಗಿದೆ. ಸಮಸ್ಯೆ ಪರಿಹರಿಸಬೇಕಾದ ಸಚಿವರೇ ಹೀಗಾದ್ರೆ ಹೇಗೆ ಸ್ವಾಮಿ, ನಾವು ಎಲ್ಲಿಗೆ ಹೋಗಬೇಕು ಅನ್ನೋದು ಪೋಷಕರ ಆಕ್ರೋಶದ ಪ್ರಶ್ನೆಗಳು. ಸಚಿವರ ನಿರ್ಲಕ್ಷ್ಯ ಖಂಡಿಸಿ ಬೀದಿಗಿಳಿಯಲು ನಿರ್ಧರಿಸಿದ್ದಾರೆ. ಇದೇ ಭಾನುವಾರ ಬೆಂಗಳೂರಿನ ಮೌರ್ಯ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ. ಕೊರೋನಾದಿಂದಾಗಿ ಈ ಬಾರಿ ವರ್ಷಪೂರ್ತಿ ಶಾಲೆ ನಡೆಯೋದಿಲ್ಲ. ಹಾಗಾಗಿ 5 ತಿಂಗಳ ಫುಲ್ ಫೀಸ್ ಕಟ್ಟಲು ಪೋಷಕರು ಹಿಂದೇಟು ಹಾಕ್ತಿದ್ರೆ, ಇತ್ತ ಖಾಸಗಿ ಶಾಲೆಗಳು ಸಂಪೂರ್ಣ ಶುಲ್ಕ ಪಡೆದು ನಷ್ಟಗಳನ್ನು ಸರಿದೂಗಿಸಿಕೊಳ್ಳಲು ಯತ್ನಿಸ್ತಾ ಇದೆ. ಆದರೆ ಪೋಷಕರು ಮತ್ತು ಖಾಸಗಿ ಶಾಲೆಗಳ ನಡುವೆ ಸಮನ್ವಯತೆ ಸಾಧಿಸಬೇಕಾದ ಶಿಕ್ಷಣ ಇಲಾಖೆ ಮಾತ್ರ ಜಾಣ ಕುರುಡು
ಸೂಕ್ತ ನಿರ್ಧಾರ ಕೈಗೊಂಡು ಖಾಸಗಿ ಶಾಲೆಗಳು ಮತ್ತು ಪೋಷಕರ ನಡುವಿನ ಗುದ್ದಾಟಕ್ಕೆ ಫುಲ್ ಸ್ಟಾಪ್ ಹಾಕಬೇಕಿದೆ. ವೀಣಾ ಸಿದ್ದಾಪುರ, TV5 ಬೆಂಗಳೂರು. ಪ್ರಶ್ನೆಗಳನ್ನು ಕೇಳಿಬಿಡೋಣ ನೇರವಾಗಿ. ಸಮಸ್ಯೆ ಯಾಕೆ ಇಲ್ಲಿವರೆಗೂ ಬಂತು? ಆಂಧ್ರದಲ್ಲಿ, ತೆಲಂಗಾಣದಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಲೀಸ್ಟ್ ಮಿನಿಮಮ್ ಟ್ಯೂಷನ್ ಫೀಸ್ ಅಂತೂ ಕಡಿಮೆ ಮಾಡಿದ್ದಾರೆ. 30%, 40% ಕಡಿಮೆ ಮಾಡಿದ್ದಾರೆ. TV5 ಬಹಳ ಪವರ್ಫುಲ್ ಆಗಿ ಕೇಳ್ತಾ ಬಂತು ಕಳೆದ 2 ತಿಂಗಳಿಂದ. ಸ್ವಾಮಿ, ತಾವೆಲ್ಲರೂ ಕೂಡ ಅಧಿಕಾರದಲ್ಲಿದ್ದೀರಿ, ಹಾಗಾಗಿ ಲೀಸ್ಟ್ ಮಿನಿಮಮ್ 50% ನೀವು ಫೀಸ್ನ ಕಡಿಮೆ ಮಾಡಿ ಅಂತ ಹೋರಾಟವನ್ನು ಮಾಡ್ತಾನೆ ಬಂತು. ಆದರೆ ಏನು ಹಾಕೊಂಡ್ಬಿಟ್ಟಿದ್ದಾರೆ ಕಿವಿಗೆ, ಏನು ಅಂತ ಗೊತ್ತಿಲ್ಲ, ಅಥವಾ ಕೇಳ್ತದೋ ಇಲ್ವೋ ಗೊತ್ತಿಲ್ಲ ಅವರಿಗೆ. ಇದು ಸಮಸ್ಯೆ ಆಗಿರೋದು. ಅಥವಾ ಕೇಳಿದ್ರೂ ಭಾಳ ಜನ ಈ ಕಾರ್ಪೊರೇಟ್ ಲಾಬಿ ಅಂತ ಕರಿತೀವಲ್ಲ, ನೀವು ಅನ್ಬೋದು, ಏನ್ರಿ ನಿಮ್ಮದು ಕಾರ್ಪೊರೇಟ್ ಸಂಸ್ಥೆ ಅಲ್ವೇನ್ರಿ ಅಂತ ನೀವು ನನಗೆ ಕೇಳ್ಬೋದು. ಹೌದು ಸ್ವಾಮಿ, ಹೌದು, ಬಟ್ ನಾವು ಲಾಬಿ ಮಾಡ್ತಾ ಇಲ್ಲ. ನಾವು ಕಾರ್ಪೊರೇಟೈಸೇಷನ್ ಅನ್ನೋದನ್ನು ಭಾಳ ದೊಡ್ಡ ಗುಮ್ಮ ಅನ್ನೋ ರೀತಿಯಲ್ಲಿ ಬಿಂಬಿಸೋ ಪ್ರಯತ್ನ, ಡಿಮೊನೈಸ್ ಮಾಡೋ ಪ್ರಯತ್ನ ಮಾಡ್ತಾ ಇಲ್ಲ. ಕಾರ್ಪೊರೇಟ್ ಸಂಸ್ಥೆಗಳು ಭಾಳ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾವೆ ಹಲವು. ಆದರೆ ಶಾಲೆ ಕಾರ್ಪೊರೇಟ್ ಅಲ್ಲ ಸ್ವಾಮಿ. ಶಾಲೆ ಈಸ್ ಎ ಸರ್ವಿಸ್. ಆಸ್ಪತ್ರೆ ಈಸ್ ಎ ಸರ್ವಿಸ್. ಯು ಆರ್ ಮೇಡ್ ಇಟ್ ಎ ಬಿಸ್ನೆಸ್. ಈ ಬಿಸ್ನೆಸ್ಸಿಂದ ಇವತ್ತು ಪ್ರಾಬ್ಲಮ್ ಆಗ್ತಾ ಇರೋದು. ಬಿಸ್ನೆಸ್ ಇದ್ದಾಗ, ನಿಮಗೆ ಬಿಸ್ನೆಸ್ ಇಂಟ್ರೆಸ್ಟ್ ಇದೆ ಅಂದಾಗ ನೀವು ಇಂಟ್ರೆಸ್ಟೂ ನೋಡ್ತೀರಿ, ಇಂಟ್ರೆಸ್ಟ್ ನೋಡಲ್ಲ ಹುಡುಗರದ್ದು, ಪೋಷಕರದ್ದು. ದಟ್ ಈಸ್ ದಿ ಪ್ರಾಬ್ಲಮ್. ನಾನು ಎಲ್ಲ ಶಾಲೆಗೂ ದೂರ್ತಾ ಇಲ್ಲ, ಬಹುತೇಕ ಶಾಲೆಗಳಿಗೆ ದೂರ್ತಾ ಇದ್ದೀನಿ. ಆರ್ ವಿ ಸ್ಟುಪಿಡ್? ಪ್ರಶ್ನೆ ಶುರು ಮಾಡೋಣ. ನಾವು ಏನೇನು ಕೇಳಬೇಕು? ಭಾಳ ಸಿಂಪಲ್, 3ರಿಂದ 4 ಪ್ರಶ್ನೆ, ಡೀಪ್ ರೂಟೆಡ್ ಅನಾಲಿಸಿಸ್ ಮಾಡೋಣ. ಹಲವು ಜನ ಗೆಸ್ಟ್ಗಳು ನಮ್ಮನ್ನು ಚರ್ಚೆಯಲ್ಲಿ ಇವತ್ತು ಜಾಯ್ನ್ ಆಗ್ತಾರೆ. ಲೆಟ್ ಅಸ್ ಬಿಗಿನ್ ದಿ ಶೋ ನೌ ವಿತ್ ವ್ಯಾಲಿಡ್ ಕ್ವೆಶ್ಚನ್ಸ್. ಬನ್ನಿ ನೋಡೋಣ. ಯಾಕೆ ಮೀನಮೇಷ ಎಣಿಸ್ತಾ ಇದೆ ಸರ್ಕಾರ? ಮೀನರಾಶಿಯಿಂದ ಮೇಷರಾಶಿ ಯಾರು ಪ್ರವಹಿಸ್ತಾರೆ? ಯಾವ ಗ್ರಹ ಬರುತ್ತೆ? ಯಾರನ್ನು ಕಾಣಬೇಕು? ಯಾವ ಜ್ಯೋತಿಷ್ಯ ಶಾಸ್ತ್ರಜ್ಞರನ್ನು ನಾವು ಕೇಳಬೇಕು? ಯಾರ ಮುಂದೆ ಹಿಂಗೆ ಕೈ ಹಿಡಿಬೇಕು? ಇದು ಕೈ ತೋರಿಸ್ಕೊಳ್ಳೋಕ್ಕೆ ಸ್ವಾಮಿ, ಪಾಮ್ ರೀಡಿಂಗ್ಗೆ, ಬೇರೆದಕ್ಕಲ್ಲ ಅಂತ ಸರ್ಕಾರ ಯಾಕೆ ಮೀನಮೇಷ ಎಣಿಸ್ತಾ ಕೂತ್ಕೊಂಡಿದೆ? ನಿಮಗೆ ಅರ್ಥ ಆಗ್ತಾ ಇಲ್ವಾ? ಭಾಳ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅವ್ರು ಅಂದ್ಕೊಂಡಿದ್ದಾರೆ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಮೀನಮೇಷ ಎಣಿಸ್ತಾ ಇದ್ದಾರೆ? ವೈ ಆರ್ ದೇ ಕೀಪಿಂಗ್ ಕ್ವೈಟ್? ವೈ ಆರ್ ದೇ ಕೀಪಿಂಗ್ ಮಮ್? ವಾಟ್ ಈಸ್ ಸ್ಟಾಪಿಂಗ್ ದೆಮ್? ವಾಟ್ ಸ್ಟಾಪಿಂಗ್ ದೆಮ್ ಸರ್? ಪ್ರಶ್ನೆ ನಂಬರ್ 1 ನಾವು ಇವತ್ತು ಕೇಳೋಣ. ಪ್ರಶ್ನೆ ನಂಬರ್ 2 ಅದರ ಬಗ್ಗೆನೂ ಗಮನ ಹರಿಸ್ಬಿಡೋಣ. ಅದಾದ ಮೇಲೆ ಓವರ್ ಆಲ್ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ನಾವು ಮಾತನಾಡಬೇಕು. ಕಾರ್ಪೊರೇಟ್ ಲಾಬಿಗೆ ರಾಜ್ಯ ಸರ್ಕಾರ ಸಿಕ್ಕಾಕೊಂಡಿದೆಯಾ? ಕ್ವೆಶ್ಚನ್ ಮಾರ್ಕ್ ತೆಗೆದಾಕ್ಬೇಕ್ರಿ. ಸಿಕ್ಕಾಕೊಂಡಿದೆ, ಹೌದು ಸಿಕ್ಕಾಕೊಂಡಿದೆ. ಯಾಕೆ ಸಿಕ್ಕಾಕೊಂಡಿದೆ ಹೇಳ್ತೀನಿ. ಒಂದು 6 ಜನರ ಹೆಸರು ನೀವು ಬಹುಶಃ ತಲೆಯಲ್ಲಿ ಹಾಕ್ಕೊಂಬಿಡಿ. ಅವ್ರವ್ರದ್ದೆಲ್ಲ ಒಂದಿಷ್ಟು ದೊಡ್ಡ ದೊಡ್ಡ ಶಾಲೆಗಳಿದ್ದಾವೆ. ಅವರು 1.25 ಲಕ್ಷ ತಗೊಳ್ತಾರೆ ಪ್ರತಿ ವರ್ಷಕ್ಕೆ, 2.25 ಲಕ್ಷ ಇನ್ನೊಬ್ಬರು ತಗೊಳ್ತಾರೆ. ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಶಾಲೆಯೊಂದು ಪ್ರತಿ ವರ್ಷ 12.5 ಕೋಟಿ ರೂಪಾಯಿಗಳಷ್ಟು ಫೀಸ್ ತಗೊಳ್ಳುತ್ತೆ. ನಿಮ್ಗೆ ಹೇಳ್ತೀನಿ ಎಲ್ಲವೂ ಕೂಡ. ಆದರೆ ಅವರು ಫೀಸ್ ಕಡಿಮೆ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. 3ನೇ ಪ್ರಶ್ನೆ ನಾವು ನೀವು ಇವತ್ತು ಕೇಳಲೇಬೇಕಾಗಿರೋದು. ಬನ್ನಿ, ಲೆಟ್ ಅಸ್ ಬಿಗಿನ್ ವಿತ್ ದಿ ಥರ್ಡ್ ಕ್ವೆಶ್ಚನ್. ಪೋಷಕರ ಹಿತ ಕಾಪಾಡುವಲ್ಲಿ ಯಾಕೆ ಸರ್ಕಾರ ವಿಫಲತೆಯನ್ನು ಕಾಣ್ತಾ ಇದೆ? Why are they failing so miserably in keeping up the interests of the parents? ಇದು 3ನೇ ಪ್ರಶ್ನೆ. ನಾವು ನೀವು ಕೇಳಬೇಕಾಗಿರೋದು ಇವತ್ತು ಸರ್ಕಾರದವರನ್ನ. ನೋಡಿ, ನಾನು ಬಹುಶಃ 5ರಿಂದ 6 ನಿಮಿಷ ಕಾಲಾವಕಾಶ ತೆಗೆದುಕೊಳ್ತೇನೆ. ಒಂದಿಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ನಾವು ಇವತ್ತು ಇಡಲೇಬೇಕಾಗತ್ತೆ. ಅದಾದ ಮೇಲೆ ಬ್ರೇಕ್ ತಗೊಂಡ ಮೇಲೆ ಗೆಸ್ಟ್ಗಳನ್ನು ನಾವು ಮಾತನಾಡಿಸ್ತಾ ಹೋಗೋಣ. ಇದು ಭಾಳ ಕ್ರೂಷಿಯಲ್. ಭಾಳ ಜನ ಕೇಳಿಸ್ಕೋಬೇಕು. ಪೋಷಕರು ಕೇಳಿಸ್ಕೋಬೇಕು, ಶಿಕ್ಷಕರು ಕೇಳಿಸ್ಕೋಬೇಕು, ಕಾರ್ಪೊರೇಟ್ ಲಾಬಿಗೆ ಮಣಿದಿರುವ ಸರ್ಕಾರ ಕೇಳಿಸ್ಕೋಬೇಕು, ಸನ್ಮಾನ್ಯ ಶ್ರೀಯುತರಾದಂಥ ಗೌರವಾನ್ವಿತರಾದಂಥ ಶಿಕ್ಷಣ ಸಚಿವರಾದಂಥ ಸುರೇಶ್ ಕುಮಾರ್ ಅವರು ಕೇಳಿಸ್ಕೋಬೇಕು. ನಿಮಗೆ ಗೊತ್ತಿಲ್ಲದೆ ಇರೋದೇನಿಲ್ಲ ಸರ್. ನೋಡಿ, ನಮ್ಮಲ್ಲಿ ಶಾಲೆಗಳು 2-3 ವಿಧ. ಒಂದು ಬಜೆಟ್ ಶಾಲೆ, ಇನ್ನೊಂದು ಸರ್ಕಾರಿ ಶಾಲೆ, ಮತ್ತೊಂದು ಕಾರ್ಪೊರೇಟ್ ಶಾಲೆ.
ನೀವೆಲ್ಲ ಏನು ಮಾಡಿದ್ರಿ? ಆನ್ಲೈನ್ ಕ್ಲಾಸಸ್ ಅಂತ ನಡೆಸಿದ್ರಿ. 30 ನಿಮಿಷ ಬೆಳಗ್ಗೆ, 30 ನಿಮಿಷ ಸಾಯಂಕಾಲ. ಕೆಲವು ಶಾಲೆಗಳು ಏನು ಮಾಡಿದ್ವು, ಪ್ರೀ ರೆಕಾರ್ಡೆಡ್, ಪಾಪ ಶಿಕ್ಷಕರು ರೆಕಾರ್ಡ್ ಮಾಡಬೇಕು, ಅದನ್ನು ಮಕ್ಕಳು ಕೇಳಿಸ್ಕೋಬೇಕು. ಮಕ್ಕಳು 15,000 ಕೊಟ್ಟು ಆಂಡ್ರಾಯ್ಡ್ ಫೋನ್ ತೊಗೋಬೇಕು, 22,000 ಕೊಟ್ಟು ಲ್ಯಾಪ್ಟಾಪ್ ತೊಗೋಬೇಕು, ಅದು 6 GB ರ್ಯಾಮೇ ಇರಬೇಕು, ಇಲ್ಲ ಅಂದರೆ ನಿಮ್ಮ ಆ್ಯಪ್ ವರ್ಕ್ ಆಗೋದಿಲ್ಲ ಆನ್ಲೈನ್ಗೆ ಅಂತ ಅಂದ್ರಿ ಅಲ್ವಾ ತಾವೆಲ್ಲರೂ? 30 ನಿಮಿಷ ಬೆಳಗ್ಗೆ ಶಿಕ್ಷಕರು ಪಾಠ ಮಾಡಬೇಕು, 30 ನಿಮಿಷ ಸಂಜೆ ಮಾಡಬೇಕು, ಅಥವಾ ಕೆಲವು ಶಾಲೆಯಲ್ಲಿ ಅದೂ ಇಲ್ಲ, 30 ನಿಮಿಷ ಬೆಳಗ್ಗೆ ಮಾತ್ರ, ಅಥವಾ 1 ಅವರ್ ಬೆಳಗ್ಗೆ ಮಾತ್ರ ಅಂತಿತ್ತು. ನೀವೇನು ಮಾಡಿದ್ರಿ? ದೊಡ್ಡ ದೊಡ್ಡ ಕಾರ್ಪೊರೇಟ್ ಶಾಲೆಗಳು ನೀವೇನು ಮಾಡಿದ್ರಿ? ನಿಮಗೆ ನಾನು ಮಾತಾಡ್ತಾ ಇರೋದು, ನಾನು ಶಿಕ್ಷಕರ ಬಗ್ಗೆನೂ ಮಾತಾಡ್ತೀನಿ. 25,000 ರೂಪಾಯಿ ಪಾಪ ಶಿಕ್ಷಕರಿಗೆ ನೀವು ಸಂಬಳ ಕೊಡ್ತಾ ಇದ್ರಿ. ಅವರಿಗೆ ಕೆಲಸ ಇಲ್ದಂಗಾಯ್ತು ಪಾಪ, ಮನೆಯಲ್ಲಿ ಆನ್ಲೈನ್ ಕ್ಲಾಸ್ ಮಾಡಿ. ನೀವೇನು ಮಾಡಿದ್ರಿ? ನೀವು ಮಾಡ್ತಿರೋದು ಬರೀ ಆನ್ಲೈನ್ ಕ್ಲಾಸ್ ಅಲ್ವಾ, ನಿಮ್ಗೆ ಯಾಕ್ರಿ 25,000 ಕೊಡಬೇಕು, ನಿಮ್ಗೆ 5,000 ಕೊಡ್ತೀವಿ ಪ್ರತಿ ತಿಂಗಳಿಗೆ ಅಂತ ಶಿಕ್ಷಕರಿಗೆ ನೀವು ಸಂಬಳ ಕೊಟ್ಟಿದ್ದೀರಿ. ನೀವು ದೊಡ್ಡ ದೊಡ್ಡ ಶಾಲೆಗಳು ಫುಲ್ ಸಂಬಳ ಕೊಟ್ಟಿಲ್ಲ ಆನ್ಲೈನ್ ಕ್ಲಾಸ್ ಮಾಡೋ ಶಿಕ್ಷಕರಿಗೆ. ನೆನಪಿರ್ಲಿ, 2,000 ಕೊಟ್ಟಿದ್ದೀರಿ ನೀವು ದೊಡ್ಡ ದೊಡ್ಡ ಶಾಲೆಗಳವರು. ನಾನು ಬಜೆಟ್ ಸ್ಕೂಲ್ ಬಗ್ಗೆ ಮಾತಾಡ್ತಾ ಇಲ್ಲ, ಫೀಸ್ ತಗೊಂಡೇ ಬದುಕು ನಡೆಸಬೇಕಾದಂಥ ಶಾಲೆಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದರೂ ನೀವೇನು ಮಾಡ್ತೀರಿ? ಪೋಷಕರಿಂದ ಫುಲ್ ಫೀಸ್ ಕೇಳ್ತೀರಿ. ಎರಡನೇ ವಿಷಯಕ್ಕೆ ನಾನು ಬರ್ತೀನಿ ನೋಡಿ. ಈಗ ಒಂದು ಮಾತು ಫ್ಲೋಟ್ ಆಗ್ತಾ ಇದೆ, ಏನು? 250ಕ್ಕಿಂತ ಹೆಚ್ಚು ಮಕ್ಕಳು ಅಥವಾ 250ಕ್ಕಿಂತ ಕಡಿಮೆ ಮಕ್ಕಳಿರೋ ಶಾಲೆಗಳು ಏನಿದಾವೆ, ನೀವು 100% ಫೀಸ್ ತಗೊಳ್ಳಿ. 250 ಮಕ್ಕಳಿರುವ ಶಾಲೆಗಳು ಪಾಪ ಫೀಸ್ನಲ್ಲೇ ಬದುಕಬೇಕು, ನೀವು 100% ಫೀಸ್ ತಗೊಳ್ಳಿ. 250ರಿಂದ 500 ಮಕ್ಕಳು 75% ಫೀಸ್ ತಗೊಳ್ಳಿ. 1000 ಮೇಲ್ಪಟ್ಟು 50% ಫೀಸ್ ತಗೊಳ್ಳಿ. ಇದು ಒಂದು ಫ್ಲೋಟ್ ಆಗ್ತಾ ಇರೋ ವಿಷಯ. ನಿಮ್ಗೊಂದು ಮಾತು ಹೇಳ್ತೀನಿ, ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಶಾಲೆ. ನಿಮ್ಗೆ ಅನಿಸ್ಬೋದು, ನಾನು ಮಾತಾಡ್ತಾ ಇರುವಾಗ ನಿಮ್ಗೆ ಅನಿಸ್ಬೋದು, ಏನು ಸಾರ್ ಶಿಕ್ಷಕರಿಗೆ ಸಂಬಳ ಕೊಡೋದು ಬೇಡವಾ ಸಾರ್ ಈ ಶಾಲೆಗಳು ಅಂತ ನಿಮ್ಗೆ ಅನಿಸ್ಬೋದು. ನೆನಪಿರಲಿ, ಹೇಳ್ತೀನಿ ಕೇಳಿ, ಶಿಕ್ಷಕರನ್ನು ಹೇಗೆ ಗೋಳಾಡಿಸಿದಾವೆ ಈ ಶಾಲೆಗಳು ಅಂತ ಹೇಳ್ತೀನಿ ಕೇಳಿ, ಪೋಷಕರನ್ನು ಹೇಗೆ ಗೋಳಾಡಿಸ್ತಿದ್ದಾವೆ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ. ಶಿಕ್ಷಕರಿಗೆ 30,000 ಸಂಬಳ ಬರ್ತಾ ಇದ್ದ ಜಾಗದಲ್ಲಿ ಶಿಕ್ಷಕರಿಗೆ ಕೊಟ್ಟಿದ್ದು ಇವರು 3,000 ಪ್ರತಿ ತಿಂಗಳು. ಏನಂತ ಹೇಳಿದ್ರು? ನೀವೇನು ಸ್ಕೂಲಿಗೆ ಬರ್ತೀರಾ ಪ್ರತಿದಿನ? ನೀವೇನು ಪಾಠ ಮಾಡ್ತೀರಾ 9 ಗಂಟೆಯಿಂದ 5 ಗಂಟೆವರೆಗೂ? ನೀವೇನು ಕ್ಲಾಸಸ್ ತಗೊಳ್ತೀರಾ? ನೀವು ಮನೇಲಿ ಕೂತ್ಕೊಂಡಿರ್ತೀರಾ, ಆನ್ಲೈನ್ ಕ್ಲಾಸ್ 30 ನಿಮಿಷ ಮಾಡ್ತೀರಾ? ನಿಮ್ಗೆ ಯಾಕ್ರಿ 30,000 ಸಂಬಳ ಕೊಡಬೇಕು ಅಂತ ಇವ್ರು ಕೊಟ್ಟಿದ್ದು? ದೊಡ್ಡ ದೊಡ್ಡ ಕಾರ್ಪೊರೇಟ್ ಶಾಲೆಗಳು ಕೊಟ್ಟಿದ್ದು 2,000 ರೂಪಾಯಿ, ಜಸ್ಟ್ 2,000 ರುಪೀಸ್, ಕೇವಲ 2,000 ರೂಪಾಯಿ. ಆದರೆ ಪೋಷಕರಿಂದ ಇವರು ಪೀಕಿದ್ದೆಷ್ಟು ಮತ್ತು ಪೀಕ್ತಾ ಇರೋದೆಷ್ಟು? ಟ್ಯೂಷನ್ ಫೀಸು, ಟ್ರಾನ್ಸ್ಪೋರ್ಟೇಷನ್ ಫೀಸು, ಟ್ರಾನ್ಸ್ಪೋರ್ಟೇಷನ್ನೇ ಇಲ್ಲ ರೀ, ಬಸ್ಸೇ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಫೀಸು, ಊಟದ ಫೀಸು, ಡೆವಲಪ್ಮೆಂಟ್ ಫೀಸು, ಗ್ರೌಂಡ್ ಫೀಸು, ಬಾತ್ರೂಮ್ ಫೀಸು, ಟಾಯ್ಲೆಟ್ ಫೀಸು, ಕ್ಲಾಸ್ ರೂಮ್ ಫೀಸು, ಆಕಾಶದ ಫೀಸು, ನೆಲದ ಫೀಸು, ಇನ್ನೊಂದು ಫೀಸು, ಫುಟ್ಬಾಲ್ ಫೀಸು, ಕ್ರಿಕೆಟ್ ಫೀಸು, ಬೆಂಚ್ ಫೀಸು, ಇನ್ನೊಂದೇನಾದ್ರು ಇದ್ರೆ ಸೇರಿಸಿ. ಅದಕ್ಕೆ ಇವ್ರು ಪೀಕ್ತಾ ಇರೋದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಲಾಬಿಗೆ. ಗೊತ್ತಾಯ್ತಾ? ದಿಸ್ ಇಸ್ ದಿ ಪ್ರಾಬ್ಲಮ್. ನಾನು ಹೇಳ್ತೀನಿ ಕೇಳಿ, ಬೆಂಗಳೂರಿನ ಒಂದು ಶಾಲೆಯಲ್ಲಿ 12,500 ಮಕ್ಕಳು ಓದ್ತಾರೆ. ನೆನಪಲ್ಲಿ ಇಟ್ಕೊಳ್ಳಿ, ನೀವು ಕೂಡ ಕೇಳಿಸ್ಕೊಳ್ಳಿ ಇದನ್ನು ಸರ್. ಬೆಂಗಳೂರಿನ ಒಂದು ಶಾಲೆಯಲ್ಲಿ 12,500 ಮಕ್ಕಳು ಓದ್ತಾರೆ. ಅವರು ಪ್ರತಿ ವರ್ಷ ಕಲೆಕ್ಟ್ ಮಾಡುವ ಫೀಸು 50 ಕೋಟಿಗಿಂತ ಜಾಸ್ತಿ, 50 crores ಜಾಸ್ತಿ. ಆ ಶಾಲೆ 50% ಫೀಸ್ ತಗೊಳ್ತು ಅಂದ್ಕೊಳ್ಳಿ. 50% ಫೀಸ್ ತಗೊಂಡ್ರು ಅವರು 15 ಕೋಟಿಯಿಂದ 20 ಕೋಟಿವರೆಗೂ ಪ್ರತಿ ವರ್ಷ ಸಂಪಾದಿಸ್ಬೋದು. 5 ಕೋಟಿ ಸಂಬಳ ಕೊಟ್ಟರು ಇನ್ನು 2 ಕೋಟಿ ಬೇರೆ ಎಕ್ಸ್ಪೆನ್ಸಸ್ಗೆ ಅಂತ. ಈ ವರ್ಷ ಪ್ಯಾಂಡಮಿಕ್ ಇಯರ್ ನಾನು ಮಾತಾಡ್ತಾ ಇರೋದು. ಆದರೆ ಆ ಶಾಲೆ ಒಪ್ಕೊಳ್ತಾ ಇಲ್ಲ. 12,500 ಮಕ್ಕಳು ಓದ್ತಾ ಇದ್ದಾರೆ ಬೆಂಗಳೂರಿನ ಆ ಪ್ರತಿಷ್ಠಿತ ಸಮೂಹ ಸಂಸ್ಥೆಗಳಿರುವಂಥ ಶಾಲೆಯಲ್ಲಿ. ಇಂಥ ಶಾಲೆಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಇನ್ನೂ ಇದೆ ಮಾತಾಡೋದು. RT ಬಗ್ಗೆ ಮಾತಾಡೋಣ. 6 ಲಕ್ಷ ಮಕ್ಕಳು RTಲಿ ಓದ್ತಾ ಇದ್ದಾರೆ. ಎಷ್ಟು ಶಾಲೆಗಳು ಏನು ಮಾಡಿದ್ದಾವೆ ಅದ್ರ ಬಗ್ಗೆ ನಾನು ಮಾತನಾಡೋಣ. ಸಣ್ಣ ಪುಟ್ಟ ಶಾಲೆಗಳ ಬಗ್ಗೆ ಕೂಡ ಮಾತನಾಡ್ತೀನಿ. ಸಣ್ಣ ಪುಟ್ಟ ಪಾಪ ಮಕ್ಕಳು ಫೀಸ್ ಕಟ್ಟಿಲ್ಲ 2,000 ರೂಪಾಯಿ ಅಂತಂದರೆ ಪಾಪ ಶಿಕ್ಷಕರಿಗೆ ಸಂಬಳ ಕೊಡೋಕ್ಕಾಗಲ್ಲ. ಅಂಥ ಶಾಲೆಗಳ ಬಗ್ಗೆಯೂ ನಾವು ಮಾತಾಡ್ತೀವಿ. ಸುರೇಶ್ ಕುಮಾರ್ ಅವರು ಜಮಖಂಡಿಯಲ್ಲಿ ಹೇಳಿದ್ರು, ನಾವು ಇನ್ನೊಂದು ವಾರದಲ್ಲಿ ಸಮಸ್ಯೆಯನ್ನು ಸಾಲ್ವ್ ಮಾಡ್ತೀವಿ ಅಂತ. ಯಾಕೆ ಸಾಲ್ವ್ ಮಾಡಿಲ್ಲ? ನಾವು ಅದ್ರ ಬಗ್ಗೆಯೂ ಕೂಡ ನಾವು ಇವತ್ತು ಚರ್ಚೆ ಮಾಡ್ತೀವಿ. 50% ಶಿಕ್ಷಕರನ್ನು ನೀವು ತೆಗೆದು ಬಿಸಾಕಿದ್ದೀರಿ. ನೀವು ಕೆಲಸ ಇಲ್ಲ. 50% ಶಿಕ್ಷಕರಿಗೆ ಪಾಪ ಅವರು ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ಪೋಷಕರು ಅವ್ರಿಗೂ ಪಾಪ ಕೆಲಸ ಇಲ್ಲ ಇವತ್ತು. ಅದರ ಬಗ್ಗೆ ನಾವಿವತ್ತು ಮಾತಾಡ್ತೀವಿ. ನೆನಪಿರಲಿ, ಈ ಸಲ ಅಕಾಡೆಮಿಕ್ ಇಯರ್ ಇಲ್ಲ, ಈ ಸಲ ಇರೋದು ಅಕಾಡೆಮಿಕ್ ಮಂತು. ಎಲ್ಲಿದೆ ಅಕಾಡೆಮಿಕ್ ಇಯರ್? ನೀವು ಮುಂದಿನ ವರ್ಷದ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ನೂ ಹೊರಡಿಸಿಲ್ಲ. ನೀವು
ಯಾಕೆ ನೀವು ಒಂದು ಕ್ರಮ ತಗೊಳಕ್ಕಾಗ್ತಾ ಇಲ್ಲ ಇದ್ರ ಬಗ್ಗೆ? ಆರ್ ವಿ ಸ್ಟುಪಿಡ್? ನೀವು ಚರ್ಚೆ ಮಾಡ್ತಾ ಇದ್ವಿ. ಸರ್ಕಾರ ತೆಗೆದುಕೊಳ್ಬೇಕಾದಂಥ ನಿಲುವುಗಳು ಯಾಕೆ ಸ್ಪಷ್ಟ ಇಲ್ಲ ಅನ್ನೋದನ್ನು ನಾವು ಇವತ್ತು ನಿಮ್ಮ ಮುಂದೆ ಕೇಳ್ತಾ ಇದ್ವಿ. ನೋಡಿ, ಪೋಷಕರು ಅಷ್ಟೇ ಪಾಪ, ಅವ್ರಿಗೂ ಕೆಲಸ ಇಲ್ಲ. ಆಮೇಲೆ ಒಂದು ಪುಟ್ಟ ಮಗು ಇದೆ ಅಂತ ಅನ್ಕೊಳ್ಳಿ ಮನೆಯಲ್ಲಿ, ಒಂದು 5ನೇ ಕ್ಲಾಸ್ ಮಗು, ಎಷ್ಟನೇ ಕ್ಲಾಸ್ನ ಮಗು, 7ನೇ ಕ್ಲಾಸ್ದು, 6ನೇ ಕ್ಲಾಸ್ದು, 8ನೇ ಕ್ಲಾಸ್ದು ಇದೆ ಅಂದ್ಕೊಳ್ಳಿ. ಆ ಮಗು ಇದೆ ಮನೇಲಿ ಆನ್ಲೈನ್ ಕ್ಲಾಸು ಅಂತಂದರೆ ಅಮ್ಮನೋ ಅಪ್ಪನೋ ಇಬ್ಬರು ಕೆಲಸಕ್ಕೆ ಹೋಗ್ತಾ ಇದ್ದರೆ, ಅಪ್ಪನೋ ಅಮ್ಮನೋ ಯಾರೋ ಒಬ್ಬರು ಕೆಲಸ ಬಿಟ್ಟು ಮನೇಲಿ ಕೂತ್ಕೊಂಡು ಮಗುವಿನ ಜೊತೆಗೆ ಆನ್ಲೈನ್ ಕ್ಲಾಸ್ನಲ್ಲಿ ಅವರೂ ಕೂಡ ಪಾಲ್ಗೊಳ್ಬೇಕಾಗತ್ತೆ. ಆದ್ದರಿಂದ ಅದು ಕೂಡ ಸಮಸ್ಯೆ. ಶಿಕ್ಷಕರ ವಿಷಯ ಬಂದಾಗ ಸುಮಾರು 50%ನಷ್ಟು ಶಿಕ್ಷಕರು ತಮ್ಮ ಕೆಲಸ ಕಳ್ಕೊಂಡಿದ್ದಾರೆ, ಅದು ಕೂಡ ಸಮಸ್ಯೆ. ಪೋಷಕರಿಗೂ ಸಂಬಳ ಇಲ್ಲ ಪಾಪ, ಅವ್ರಿಗೂ ಕೂಡ ಸಮಸ್ಯೆ. ಫುಲ್ ಫೀಸ್ ಕೊಡಿ ಅಂತಾರೆ. ಈ ಪ್ರೀ KGಗೆ ಅಂತ ಯಾವುದೋ ಒಂದು ಸ್ಕೂಲ್ 1.25 ಲಕ್ಷ ದುಡ್ಡಿಸ್ಕೊಂಡಿತ್ತಂತೆ ಕಳೆದ ವರ್ಷ, ಯಾರೋ ನನಗೆ ಹೇಳ್ತಾ ಇದ್ರು. ಪ್ರೀ KG ಎಲ್ಲಿ ನಡೀತೀರಿ? ಪುಟ್ ಕೂಸುಗಳು, ಕಂದಮ್ಮಗಳು ಎಲ್ರಿ ಓದ್ವು ಪುಟ್ ಕೂಸುಗಳು? ಇಲ್ಲ ನಾವು ಅದನ್ನು ಟೇಕ್ ಓವರ್ ಮಾಡೋಕ್ಕೂ ಬಿಡಲ್ಲ, ದುಡ್ಡು ವಾಪಸ್ ಕೊಡಲ್ಲ ಅಂತಾರಂತೆ, ಕ್ಯಾರಿ ಓವರ್ ಮಾಡೋಕ್ಕೂ ಬಿಡಲ್ಲ ಅಂತಾರಂತೆ. ಇದು ನಮಗೆ ಸಮಸ್ಯೆ ಆಗಿ ಕಾಡ್ತಿರೋದು. ಐ ಆಮ್ ನಾಟ್ ಡಿಮೊನೈಸಿಂಗ್ ಆಲ್ ದಿ ಪ್ರೈವೇಟ್ ಸ್ಕೂಲ್ಸ್, ಬಟ್ ವಿ ಹ್ಯಾವ್ ಟು ಕ್ವೆಶ್ಚನ್. 3 ಜನ ಗೆಸ್ಟ್ಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಇವತ್ತು. ನಾನು ಹಾಸನದಿಂದ ಲೋಕೇಶ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೇನೆ. ರೆಕಗ್ನೈಸ್ಡ್ ಅನ್ಏಡೆಡ್ ಪ್ರೈವೇಟ್ ಸ್ಕೂಲ್ಸ್ ಅಸೋಸಿಯೇಷನ್ನ ಹಾಸನದ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ನಮಸ್ಕಾರ ಲೋಕೇಶ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಹಾಗೆ ನಿರಂಜನ ಆರಾಧ್ಯ ಇದ್ದಾರೆ, ಹಿರಿಯರು, ಶಿಕ್ಷಣ ತಜ್ಞರು ಹಾಗೂ ಆತ್ಮೀಯರು ನಮ್ಮೊಟ್ಟಿಗೆ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೂ ಚಿದಾನಂದ್ ಇದ್ದಾರೆ, ಪೋಷಕರು. ಚಿದಾನಂದ್, ನಮಸ್ಕಾರ, ನಿಮಗೆ ಅತ್ಯಂತ ಆತ್ಮೀಯವಾದಂಥ ಸ್ವಾಗತ. ನಾನು ಲೋಕೇಶ್ ಅವರಿಗೆ 2 ನಿಮಿಷ ಮಾತ್ರ ನಿಮ್ಮ ಮೊದಲ ರಿಯಾಕ್ಷನ್ ಕೊಡಿ ಅಂತ ಕೇಳೋದಕ್ಕೆ ಬಯಸ್ತೇನೆ. ಲೋಕೇಶ್ ಅವರೇ, 12,000ಕ್ಕಿಂತ ಹೆಚ್ಚು ಶಾಲೆಗಳು, ಭಾಳ ಮುಖ್ಯವಾಗಿ ರೂರಲ್ ಬೇಸ್ಡ್ ಶಾಲೆಗಳು ರುಪ್ಸಾಡಿಯಲ್ಲಿ ಬರ್ತವೆ. ನೀವು ಶಿಕ್ಷಕರ ಬಗ್ಗೆನೂ ಮಾತಾಡಿದ್ರಿ. ಸರ್ಕಾರದಿಂದ 1,000 ಕೋಟಿ ರೂಪಾಯಿಗಳ ರಿಲೀಫ್ ಪ್ಯಾಕೇಜ್ ಬೇಕು, ಶಿಕ್ಷಕರಿಗೆ ಸಂಬಳ ಕೊಡಬೇಕು ಅಂತಲೂ ತಾವು ಹೇಳಿದ್ರಿ. ಇಲ್ಲಿ ಶಿಕ್ಷಕರಿಗೂ ಸಂಬಳ ಇಲ್ಲ. ಈ ಕಾರ್ಪೊರೇಟ್ ಲಾಬಿಗಳಿರುವಂಥ ದೊಡ್ಡ ದೊಡ್ಡ ಸಂಸ್ಥೆಗಳು ದುಡ್ಡಿನ ಬಗ್ಗೆಯೂ ಕೂಡ ತಕರಾರೆತ್ತಾ ಇದ್ದಾವೆ. ಪೋಷಕರು ಸಮಸ್ಯೆಯಲ್ಲಿದ್ದಾರೆ. ಸಮಸ್ಯೆಯನ್ನು ತಾವು ಸರ್, ಈ ಫೀಸ್ ಸಮಸ್ಯೆ ಏನಂತಂದರೆ ನಮ್ಮ ಪೋಷಕರದ್ದು ಕೆಲವರು ತಪ್ಪಿದೆ. ಯಾಕೆಂತಂದರೆ ಅಂಥ ಶಾಲೆಗಳನ್ನ ಇವ್ರು ಆಯ್ಕೆ ಮಾಡ್ಕೊಳ್ತಾ ಇರೋದೇ ಫಸ್ಟ್ ತಪ್ಪು. ಯಾಕೆಂದರೆ ಸರ್ಕಾರವು ಕೂಡ ಇಂಥ ಶಾಲೆಗಳ ವಿರುದ್ಧ ನಮ್ಮ ಪೋಷಕರು ಎದುರು ಬಂದು ಏನು ನಮ್ಮ ಸರ್ಕಾರ ಗಮನಕ್ಕೆ ತರಬೇಕು, ಮಾಧ್ಯಮಗಳಿಗೆ ತರಬೇಕು ಅದನ್ನು. ಆವಾಗ ನಾವು ಇವತ್ತು ಕೂಡ ಅಂಥ ಶಾಲೆಗಳ ವಿರುದ್ಧ ನಾವು ಕೂಡ ಹೋರಾಟಕ್ಕೆ ರೆಡಿ ಇದ್ದೀವಿ. ಯಾಕೆಂದರೆ ನಮ್ಮ ಅಜೆಂಡಾ ಇರೋದು ಬಡ್ಜೆಟ್ ಶಾಲೆಗಳು, ನಮ್ಮ ಏನು ಶುಲ್ಕವಿಲ್ಲದೆ ಇವತ್ತು ಶಿಕ್ಷಕರಿಗೆ ಹಣ ಕೊಡೋಕ್ಕಾಗ್ತಾ ಇಲ್ಲ. ಒಂದು ಕಡೆ ಪೋಷಕರು ಈ ಫೀಸ್ ಕಟ್ತಾ ಇಲ್ಲ. ಈಗ ನಮ್ಮ ಶಿಕ್ಷಣ ಸಚಿವರು ದ್ವಂದ್ವ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ 1 to 5th ಕ್ಲಾಸ್ ಇಲ್ಲ ಅಂತ ಹೇಳ್ತಾ ಶಿಕ್ಷಣ ಶುಲ್ಕದ ಬಗ್ಗೆ ಬರೋದೇ ಇಲ್ಲ ಪ್ರಶ್ನೆ. ಯಾವ ಪೋಷಕರು ಸ್ಕೂಲ್ಗೆ ಬರೋದಿಲ್ಲ ಶುಲ್ಕ ಕಟ್ತೀವಿ ಅಂತ. ಇವತ್ತು ಕಾರ್ಪೊರೇಟ್ ಸ್ಕೂಲ್ಗಳಿಗೆ ಇವತ್ತು ಸರ್ಕಾರ ಸರಿಯಾದ ನಿಯಮಗಳು ಮಾಡಬೇಕು. ಈಗ ನಮ್ಮ ದ್ವಿತೀಯ PUCಯಲ್ಲಿ ಈಗ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಕೌನ್ಸಿಲಿಂಗನ್ನು ಮಾಡಿದ್ದಾರೆ. ಅದೇ ರೀತಿ ಸರ್ಕಾರವೇ ಒಂದು ಕೌನ್ಸಿಲಿಂಗ್ ಸೆಲ್ನ ಮಾಡಿ ಇಂಥ ಶಾಲೆಗಳಿಗೆ ಸರ್ಕಾರವೇ ವಿದ್ಯಾರ್ಥಿಗಳನ್ನ ಪೋಷಕರಿಂದ ಅಡ್ಮಿಷನ್ ತಗೊಂಡು ಆ ಶಾಲೆಗಳಿಗೆ ಕಳಿಸ್ಬೇಕು. ಅದು ಬಿಟ್ಬಿಟ್ಟು ಪೋಷಕರಿಗೆ ನೇರವಾಗಿ ಅಲ್ಲಿ ಹೋದಾಗ ಏನಾಗ್ತದೆ, ಪೋಷಕರು ತಪ್ಪಿದೆ. ಅದೇ ಶಾಲೆ ಬೇಕು, ನಮ್ಮ ಮಗ ಅಲ್ಲಿ ಓದಿದ್ರೆ ಮಾತ್ರ ಶಿಕ್ಷಣ ಪಡಿತಾನೆ, ಇನ್ನೆಲ್ಲೂ ಶಿಕ್ಷಣ ಸರಿಯಾಗೇ ಇಲ್ಲ ಅಂತ ಬೇರೆ ಶಾಲೆ ಬಿಟ್ಟು ಆ ಶಾಲೆನೇ ಯಾಕೆ ಇಷ್ಟಪಟ್ಟು ಹೋಗ್ತಾ ಇದ್ದಾರೆ ಇವರು? ಇದು ಒಂದು ದೊಡ್ಡ ಸಮಸ್ಯೆ ಇದೆ. ನಿಮ್ಮ ಮಕ್ಕಳನ್ನ ಯಾವ ಶಾಲೆಗೆ ಸೇರಿಸಿದಿರಿ? ಕ್ಲಾಸ್ ನಡೀತಾ ಇಲ್ಲ, ಹೆಂಗೆ ಪ್ರಮೋಟ್ ಮಾಡ್ತಾರೆ ಇವತ್ತು? ಸರ್, 2nd ಸ್ಟ್ಯಾಂಡರ್ಡ್ ಇಂದ 3rd ಸ್ಟ್ಯಾಂಡರ್ಡ್ ಹೆಂಗ್ ಪ್ರಮೋಟ್ ಮಾಡ್ತೀರಾ? ಮಗುಗೆ ಮಲ್ಟಿಪ್ಲಿಕೇಶನ್ ಇಂದ ಹಿಡಿದು ಅಡಿಷನ್ ಇಂದ ಹಿಡಿದು ಹೇಳ್ಕೊಡ್ಲೇಬೇಕು. ಇವತ್ತು ಎಲ್ಲ ದೇವಸ್ಥಾನಗಳಲ್ಲಿ, ಮಸೀದಿ ಮಂದಿರಗಳಲ್ಲಿ ಮಕ್ಕಳು ನೇರವಾಗಿ ಯಾವ ಇದಿಲ್ದಲೇ ಓಡಾಡ್ತಾ ಇದ್ದಾರೆ. ಇವ್ರು ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣವೇ ಇದು ದೊಡ್ಡದಾಗಿ ಹರಡುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ತಪ್ಪು. ಯಾಕೆಂತಂದ್ರೆ ಎಲ್ಲ ಕಡೆ ಮಕ್ಕಳು ಓಡಾಡ್ತಾ ಇದ್ದಾರೆ. ಇವತ್ತು ಮಾನಸಿಕವಾಗಿ ಮಕ್ಕಳು ಒದ್ದಾಡ್ತಾ ಇದ್ದಾರೆ. ಇವತ್ತು ಮನೆಯಲ್ಲಿ ಕೂತು ಮಕ್ಕಳು ಹೊರಗಡೆ ಬಿಡ್ತಾ ಇಲ್ಲ, ಫಿಸಿಕಲಿ ವೀಕ್ ಆಗಿದ್ದಾರೆ. ಇವತ್ತು ಬರೀ ಟಿವಿ ನೋಡ್ಕೊಂಡು ಕೂತಿದ್ದಾರೆ. ಇಲ್ಲಿ ನೋಡಿ ಲೋಕೇಶ್ ಅವರೇ, ನೋಡಿ, ಈ ಫೀಸ್ ರೆಗ್ಯುಲೇಷನ್ನ ಬಗ್ಗೆ ಚರ್ಚೆಗಳಾಗಬೇಕು, ಸರ್ಕಾರ ನಿಯಮಗಳನ್ನು ತರಬೇಕು, ಕಾರ್ಪೊರೇಟ್ ಲಾಬಿಯನ್ನು ಕಡಿಮೆ ಮಾಡಬೇಕು, ಅದೆಲ್ಲವೂ ಕೂಡ ಸತ್ಯ. ಆದರೆ ಪೋಷಕರ ಆಯ್ಕೆಗಳನ್ನು ತಾವು ನೇರವಾಗಿ ಕಂಡ ಮಾಡೋಕ್ಕಾಗೋದಿಲ್ಲ.
ಇಟ್ ಈಸ್ ವೆರಿ 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 ಎವಿಡೆಂಟ್. ಯಾರೋ ಒಬ್ರು ಪೋಷಕರು ನನ್ನ ಮಗು ಆ ಥರದ್ದೊಂದು ಶಾಲೆಯಲ್ಲಿ ಓದಲಿ, ನನಗೆ ಕಷ್ಟ ಆದರೂ ಪರವಾಗಿಲ್ಲ, ಹೊಟ್ಟೆ ಬಟ್ಟೆ ಕಟ್ಕೊಂಡು ನಾನು ಎಷ್ಟೋ ಒಂದಿಷ್ಟು ಫೀಸ್ ಕಟ್ತೀನಿ ಅಂತ ಅನ್ಕೊಳ್ಳೋದು, ನಾನು ಸರಿಯಾಗಿ ಓದೋಕ್ಕಾಗಲಿಲ್ಲ, ನಮ್ಮಪ್ಪ ಅಮ್ಮ ನನಗೆ ಯಾವುದೋ ಒಂದು ಸರಿಯಾದಂಥ ಶಿಕ್ಷಣ ಕೊಡಿಸಲಿಲ್ಲ ಅನ್ನೋದು ಒಂದು ಎಮೋಷನಲ್ ಆಟಿಟ್ಯೂಡ್ ಏನಿದೆ, ಅದನ್ನು ನಾವು 100ಕ್ಕೆ 100 ಖಂಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ದಟ್ ಈಸ್ ವೆರಿ ಎವಿಡೆಂಟ್. ಅವ್ರ ಹತ್ರ ದುಡ್ಡಿದ್ದಿದ್ರೆ, ಅವ್ರು ಕೆಲಸ ಮಾಡ್ತಿದ್ದಿದ್ರೆ, ಪ್ಯಾಂಡಮಿಕ್ ಇಂದ ಅವ್ರ ಸಮಸ್ಯೆಗಳು ಆಗ್ತಿರ್ಲಿಲ್ಲ ಅಂತಂದಿದ್ರೆ ಈ ಫೀಸ್ ಸ್ಟ್ರಕ್ಚರ್ ವಿಷಯ ಇವತ್ತು ಬರ್ತಾನೆ ಇರಲಿಲ್ಲ. ಲೋಕೇಶ್ ಅವರೇ, ನಾನು ಅದಕ್ಕೆ ನಿಮಗೆ ಕೇಳಿದೆ, ಇಫ್ ಐ ಡೋಂಟ್ ನೋ ಅಬೌಟ್ ಯು, ಬಟ್ ಇಫ್ ಇನ್ ಕೇಸ್ ನಿಮ್ಮ ಮಕ್ಕಳು ಯಾವ ಶಾಲೆಯಲ್ಲಿ ಓದ್ತಿದ್ದಾರೆ ಅಂತ ನಾನು ತಿಳ್ಕೊಬೋದಾ ಅಂತ ಕೇಳಿದೆ. ಹೌದು ಸರ್, ಈಗ ನಾನು ಹೇಳ್ತಾ ಇರೋದು ಅಂತ ಒಂದು ಶಾಲೆಗಳ ವಿರುದ್ಧ ಪೋಷಕರು ನೇರವಾಗಿ ಬಂದು ಅದೇ ಸ್ಕೂಲ್ನಲ್ಲಿ ಸೀಟ್ ತಗೊಳ್ಳಿ, ಶುಲ್ಕದ ವಿಚಾರ ಸರ್ಕಾರದ ಗಮನಕ್ಕೆ ತರಲಿ. ಓಕೆ, ಐ ಗೆಟ್ ಬ್ಯಾಕ್ ಟು ಯು ಸರ್. ಮಾತಾಡ್ತೀನಿ, ಪ್ಲೀಸ್ ಬಿ ಆನ್ ಲೈನ್ ಸರ್. ನಿರಂಜನ್ ಆರಾಧ್ಯ ಅವರು ಸ್ವಲ್ಪ ಧಾವಂತದಲ್ಲಿದ್ದಾರೆ, ಅವರಿಗೆ ಒಂದು ಮೀಟಿಂಗ್ ಇದೆ ಅಂತ ಕೂಡ ಅನ್ಕೊಳ್ತೀನಿ. ಐ ಆಮ್ ಸಾರಿ ಟು ಕೀಪ್ ಯು ಆನ್ ವೇಟಿಂಗ್. ನಿರಂಜನ್ ಆರಾಧ್ಯ ಅವರೇ, ತಮ್ಮ ಓವರ್ ಆಲ್ ಅನಾಲಿಸಿಸ್ ಏನು ಈ ಫೀಸ್ ಸ್ಟ್ರಕ್ಚರ್ ಬಗ್ಗೆ, ಫೀಸ್ ರೆಗ್ಯುಲೇಷನ್ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ, ಮತ್ತು ಶಿಕ್ಷಕರ ಗೋಳಿನ ಬಗ್ಗೆ, ಬಹಳ ಮುಖ್ಯವಾಗಿ ಪೋಷಕರ ಸಮಸ್ಯೆ ಬಗ್ಗೆ ಪ್ಲೀಸ್. ಒಂದು ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ತಾವು ಪ್ರಸ್ತಾಪ ಮಾಡಿದ್ದೀರಿ, ಬಹಳ ಸೂಕ್ಷ್ಮವಾಗಿ ಅನೇಕ ಅಂಶಗಳನ್ನು ಹೇಳಿದಿರಿ. ನಿಜಕ್ಕೂ ಕೂಡ ತಮ್ಮ ಸೂಕ್ಷ್ಮತೆ ಮತ್ತು ಎತ್ತಿರ್ತಕ್ಕಂಥ ಪ್ರಶ್ನೆಗಳನ್ನು ಪೂರ್ಣವಾಗಿ ನಾನು ಸಹಮತವನ್ನು ವ್ಯಕ್ತಪಡಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ವಿಶೇಷವಾಗಿ ಶಿಕ್ಷಣ ಹಕ್ಕು ಕಾಯ್ದೆ ಬಂದು 10 ವರ್ಷಗಳು ಕಳೀತಾ ಬಂದಿದೆ. ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ಅನೇಕ ಅಂಶಗಳನ್ನು ಕಾನೂನುಬದ್ಧವಾಗಿ ನಾವು ಅದನ್ನು ತಂದಿದ್ದೇವೆ. ಅದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಅದಕ್ಕಿಂತಲೂ ಹಿಂದೆ 1983ರ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಯಲ್ಲಿದೆ. ಅಲ್ಲಿ ಕೂಡ ಸೆಕ್ಷನ್ 48 ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ, ಯಾವುದೇ ಖಾಸಗಿ ಅನುದಾನ ರಹಿತ ಶಾಲೆಗಳು ಸರ್ಕಾರ ಏನು ಶುಲ್ಕವನ್ನು ನಿಗದಿ ಮಾಡುತ್ತೆ ಆ ಶುಲ್ಕದ ಪ್ರಕಾರ ಅವರು ಶುಲ್ಕವನ್ನು ವಸೂಲು ಮಾಡಬೇಕು ಅಂತಕ್ಕಂಥ ಅಂಶವನ್ನು ಕೂಡ ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳಿದ್ದೇವೆ. ಆದ್ರೆ ಈ ಎಲ್ಲಾ ಅಂಶಗಳನ್ನ ಗಾಳಿಗೆ ತೂರಿ ಯಾವುದೇ ರೀತಿಯ ಕಾನೂನುಗಳನ್ನ, ಈ ನೆಲದ ಕಾನೂನುಗಳನ್ನ ಗೌರವಿಸ್ತಕ್ಕಂಥ ಕೆಲಸ ಮಾಡದೇ ಇರತಕ್ಕಂಥ ಶಾಲೆಗಳ ಬಗ್ಗೆ ಸರ್ಕಾರ ಮೌನ ವಹಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅನೇಕ ಪ್ರಶ್ನೆಗಳಿಗೆ ಅದು ಒಂದು ಇದನ್ನ ಕೊಡುತ್ತೆ. ಯಾಕೆ ಸರ್ಕಾರ ಸುಮ್ಮನೆ ಕೊಡ್ತಿದೆ? ಕಾನೂನಿನಲ್ಲಿ ಅವಕಾಶ ಇದ್ರೂ ಕೂಡ, ವಿಶೇಷವಾಗಿ ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಂತೂ ಆ ಶಾಲೆಗಳು ಏನನ್ನ ಶುಲ್ಕ ನಿಗದಿ ಮಾಡಬೇಕು, ಆ ನಿಗದಿಯನ್ನ ಬಹಳ ದೊಡ್ಡ ರೀತಿಯಲ್ಲಿ ಅವರು ಪ್ರದರ್ಶಿಸಬೇಕು, ಅದನ್ನ ಎಲ್ಲಾ ಪೋಷಕರಿಗೂ ತಿಳಿಸ್ಬೇಕು. ಸರ್ಕಾರನೇ ಒಂದು ಸುತ್ತೋಲೆ ಹೊರಡಿಸಿದೆ, ಏನೆಲ್ಲ ಅಂಶಗಳನ್ನ ಪಾಲಕರಿಗೆ ಶಾಲೆಗಳು ಒದಗಿಸ್ಬೇಕು, ಅವರ ಅನುಮತಿಯಿಂದ ಹಿಡಿದು, ಅವರ ಶುಲ್ಕದಿಂದ ಹಿಡಿದು, ಅವರ ಅಫಿಲಿಯೇಷನ್ ಇಂದ ಹಿಡಿದು ಎಲ್ಲವನ್ನ ಸುಮಾರು 17 ಅಂಶಗಳನ್ನ ಸರ್ಕಾರ ಪಟ್ಟಿ ಮಾಡಿದೆ. ಆದ್ರೆ ಇದ್ಯಾವುದನ್ನು ಕೂಡ ಖಾಸಗಿ ಶಾಲೆಗಳು ಸರಿಯಾದ ರೀತಿಯಲ್ಲಿ ಕಾನೂನುಬದ್ಧವಾಗಿ ನಡ್ಕೊಳ್ಳದೆ ಇರುವಾಗ ಸರ್ಕಾರ ಒಂದು ರೀತಿ ಕಣ್ಣು ಮುಚ್ಕೊಂಡು ಕುಳಿತಿದೆಯಲ್ಲ. ನನಗೆಲ್ಲೋ ಒಂದು ಕಡೆ ನಿಜಕ್ಕೂ ಈ ಸರ್ಕಾರಕ್ಕೆ ಕಣ್ಣು, ಕಿವಿ, ಹೃದಯ ಇದೆಯಾ ಅಂತಕ್ಕಂಥ ಒಂದು ಬಲವಾದಂಥ ಒಂದು ಒಂದು ಬಲವಾಗಿ ಇದೆ. ಇದಕ್ಕೆ ನಿಜವಾಗ್ಲೂ ಇದೆಯಾ ಈ ಸರ್ಕಾರಕ್ಕೆ? ಇದೆಲ್ಲ ನಿಜವಾಗ್ಲೂ ಈ ಸರ್ಕಾರ ಜನಪರವಾಗಿದೆಯಾ? ಜನರ ಬಗ್ಗೆ ಈ ಸರ್ಕಾರಕ್ಕೆ ಏನಾದರೂ ಕಿಂಚಿತ್ತೂ ಕಾಳಜಿ ಇದೆಯಾ? ಈ ವಿಷಯ ಮಾತ್ರ ಅಲ್ಲ, ಒಂದು ಇವತ್ತು ಶುಲ್ಕ ನಿಗದಿ ಆಗಬೇಕು. ಶುಲ್ಕ ನಿಗದಿ ಈ ಶೈಕ್ಷಣಿಕ ಸಾಲಿಗೆ ಮಾತ್ರ ಅಲ್ಲ, ಶುಲ್ಕ ನಿಗದಿಗೆ ಬೇರೆ ಬೇರೆ ರಾಜ್ಯಗಳು ಅನುಸರಿಸಿರ್ತಕ್ಕಂಥ ಮಾನದಂಡಗಳೇನಿದ್ದಾವೆ, ಉದಾಹರಣೆಗೆ ತಮಿಳುನಾಡು ಇರ್ಬೋದು, ಪಂಜಾಬ್, ಹರಿಯಾಣ, ಈಗಾಗಲೇ ಆ ಎಲ್ಲ ಸರ್ಕಾರಗಳು ಒಂದು ಶುಲ್ಕ ನಿಗದಿ ಸಮಿತಿಯನ್ನು ಮಾಡಿದ್ದಾರೆ. ಆ ಶುಲ್ಕ ನಿಗದಿ ಮಾಡಿರ್ತಕ್ಕಂಥ ಸಮಿತಿಗಳೇನಿದ್ದಾವೆ, ಆ ಸಮಿತಿಗಳು ಬಹಳ ವಸ್ತುನಿಷ್ಠವಾಗಿ, ವೈಜ್ಞಾನಿಕವಾಗಿ ಶುಲ್ಕವನ್ನು ನಿಗದಿ ಮಾಡ್ತಿದ್ದಾವೆ. ಅದ್ರ ಬಗ್ಗೆ ಏನಾನ ಶಾಲೆಗಳ ತಕರಾರಿದ್ರೆ ಅವ್ರ ಮುಂದೆ ಹೋಗ್ಲಿಕ್ಕೆ ಅವಕಾಶಗಳನ್ನು ಕಲ್ಪಿಸ್ಕೊಟ್ಟಿದೆ. ಸೊ ಇಂಥ ಎಲ್ಲ ಉತ್ತಮವಾದಂಥ ಮಾದರಿಗಳಿರುವಾಗ ಯಾಕೆ ಕರ್ನಾಟಕ ರಾಜ್ಯ ಸರ್ಕಾರ ಮಾತ್ರ ಈ ವಿಷಯದಲ್ಲಿ ಬಹಳ ಗೊಂದಲವಾದಂಥ ಮತ್ತು ಏನೋ ಒಂದು ರೀತಿ ತನಗೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ನೆಟ್ಕೊಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಷಾದನೀಯ. ಇನ್ನು ಆ ಶಾಲೆಗಳನ್ನು ತೆರೆಯೋದ್ರ ಬಗ್ಗೆ ಅವರ ಗೊಂದಲ ನೋಡಿ. ಇಡೀ ಒಂದು ಈ ವಿಷಯದಲ್ಲಿ ಸುಮಾರು 3-4 ತಿಂಗಳಿಂದ ನಾವು ಪದೇ ಪದೇ ಹೇಳ್ತಿದ್ದೇವೆ, ಏನು ಈ ಕೋವಿಡ್ ಸಾಂಕ್ರಾಮಿಕ ಒಂದು ಏನು ಪ್ಯಾಂಡಮಿಕ್ ಬಂದಿದೆ, ಅದು ಮಕ್ಕಳಿಗೆ ತಗಲ್ತಕ್ಕಂಥದ್ದು ಸಾಧ್ಯತೆ ಬಹಳ ಕಡಿಮೆ. ಅದು ಇಲ್ಲಿವರೆಗೂ ಅಂಕಿಅಂಶಗಳ ಪ್ರಕಾರ 0.0009 ಅದರ ಸಾಧ್ಯತೆಗಳು ಬಹಳ ಕಡಿಮೆ. ಈಗ ಮೊನ್ನೆ
ಸರ್ವೋಚ್ಚ ನ್ಯಾಯಾಲಯ, ಬಹುಶಃ ಸರ್ವೋಚ್ಚ ನ್ಯಾಯಾಲಯಕ್ಕೂ ಇವರು ಬೆಲೆ ಕೊಡಲ್ಲ. ಸರ್ವೋಚ್ಚ ನ್ಯಾಯಾಲಯ ಜನವರಿ 13ನೇ ತಾರೀಕು ಒಂದು ಆದೇಶವನ್ನು ಹೊರಡಿಸಿ, ಯಾಕೆ ನೀವು ಅಂಗನವಾಡಿಗಳನ್ನು ಮುಚ್ಚಿದ್ದೀರಿ, ಅಂಗನವಾಡಿಗಳನ್ನು ಈ ತಿಂಗಳು 31ರೊಳಗಾಗಿ ತೆರಿಬೇಕು, ಅವರಿಗೆ ಆ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸ್ಬೇಕು. ಆ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸದೇ ಇರೋದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ 2013 ಸೆಕ್ಷನ್ 4, 5, 6ನ ಉಲ್ಲಂಘನೆ ಆಗಿದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದೆ. ಸುಪ್ರೀಂ ಕೋರ್ಟೇ ಅಂಗನವಾಡಿಗಳನ್ನ ತೆರಿಬೇಕು ಅಂತ ಹೇಳಿರುವಾಗ 1ರಿಂದ 8ನೇ ತರಗತಿಗಳನ್ನ ತೆರೀಲಿಕ್ಕೆ ಯಾಕೆ ಸರ್ಕಾರ ನಿಜಕ್ಕೂ ಈ ರೀತಿ ಮಾಡ್ತಾ ಇದೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಸುರೇಶ್ ಕುಮಾರ್ ಅವರು ಸಂವೇದನಾಶೀಲರು, ಅವರಿಗೆ ಎಲ್ಲರೂ ಅರ್ಥ ಆಗತ್ತೆ ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ಅವ್ರಿಗೆ ಏನೂ ಅರ್ಥ ಆಗ್ತಾ ಇಲ್ಲ. ಅವರಿಗೆ ಯಾವ ಈ ವಿಷಯಗಳು, ಯಾರು ಅವೈಜ್ಞಾನಿಕವಾದಂಥ ಸಲಹೆಗಳನ್ನ ಕೊಡ್ತಿದ್ದಾರೋ, ಯಾರು ಈ ರೀತಿಯ ತೀರ್ಮಾನಗಳನ್ನ ತೆಗೆದುಕೊಳ್ಳಿಕ್ಕೆ ಅವರಿಗೆ ಅಡ್ವೈಸ್ ಮಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಆದರೆ ಒಂದು ಸ್ಪಷ್ಟವಾಗಿದೆ, ಈ ಸರ್ಕಾರ ಜನಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ, ಅದರಲ್ಲೂ ವಿಶೇಷವಾಗಿ ಬಡ ಜನರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ. ತಾವಾಗಲೇ ಪಾಲಕರ ಒಂದು ವಿಷಯದ ಬಗ್ಗೆ ಹೇಳಿದ್ರಿ. ಎಲ್ಲರಿಗೆ ಏನೇನು ಸಮಸ್ಯೆಗಳಾಗಿದೆ ಆ ಎಲ್ಲ ಸಮಸ್ಯೆಗಳು ಪಾಲಕರಿಗೂ ಆಗಿದೆ. ಅದರಲ್ಲೂ ವಿಶೇಷವಾಗಿ ಯಾರು ಅತ್ಯಂತ ಮಧ್ಯಮ ವರ್ಗದ ಕೆಳಸ್ತರದ ಜನರಿದ್ದಾರೆ, ಅವರು ಇವತ್ತು ಉದ್ಯೋಗಗಳನ್ನು ಕಳ್ಕೊಂಡಿದ್ದಾರೆ. ಎಲ್ಲವನ್ನ ಕಳ್ಕೊಂಡಿರೋ ಈ ಸಂದರ್ಭದಲ್ಲಿ ಅವರು ಈ ಶೈಕ್ಷಣಿಕ ವರ್ಷಕ್ಕೆ, ತಮಗ್ ಗೊತ್ತು ಶೈಕ್ಷಣಿಕ ವರ್ಷಕ್ಕಾಗಲೇ ಒಂದು ಬಹಳ ಪ್ರಸ್ತಾಪ ಮಾಡಿದ್ದು, LKG UKG ಕ್ಲಾಸಸ್ ಅನ್ನ ಜುಲೈಯಲ್ಲೇ ಸರ್ಕಾರ ಬ್ಯಾನ್ ಮಾಡ್ತು. ಈಗ ನಾವು ಆನ್ಲೈನ್ ಮಾಡಿ ಅಂತ ಹೇಳಿದ್ದು ಡಿಸೆಂಬರ್ 15. ಅಂದ್ರೆ ಶಾಲೆಗಳೇ ನಡೆದೇ ಇರುವಾಗ ಶುಲ್ಕವನ್ನ ಕಟ್ಟಿಸೋದು, ಅದು ಎಲ್ಲಾ ಶುಲ್ಕವನ್ನು ಕಟ್ಟಿಸ್ಕೊಂಡಿದ್ದಾವೆ. ನೀವು ಹೇಳಿದಂತ ಸ್ಲ್ಯಾಬ್ ಎಷ್ಟು ವೈಜ್ಞಾನಿಕವಾಗಿದೆ ಅಂದ್ರೆ ಅಷ್ಟು ವೈಜ್ಞಾನಿಕವಾಗಿದೆ. ಬಹುಶಃ ತಾವು ಅದಕ್ಕೆ ಸಾಕಷ್ಟು ಚರ್ಚೆ ಅಥವಾ ವಿಶ್ಲೇಷಣೆ ಮಾಡಿದಿರಿ. ಯಾವ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ನಿಜಕ್ಕೂ 250ಕ್ಕಿಂತ ಕಡಿಮೆ ಇದೆ, ಅಂತ ಕಡೆ 100ನ್ನ ಶುಲ್ಕವನ್ನ ಕಟ್ಟಲಿಕ್ಕೆ ಪೇರೆಂಟ್ಸ್ ಮುಂದೆ ಬಂದಿರೋದು, ಅವರು ನಿಜವಾಗ್ಲೂ ಎಷ್ಟು ಆ ಶಾಲೆಗಳ ಬಗ್ಗೆ, ಆ ಶಾಲೆಗಳು ಉಳಿಬೇಕು, ನಮ್ಮ ಮಕ್ಕಳು ಆ ಶಾಲೆಗಳ ಜೊತೆ ಬೆಳಿಬೇಕು ಅನ್ನೋ ಉದಾರತೆ ಇದೆ. ಆ 100, 75, 50, 25ರ ಸ್ಲ್ಯಾಬ್ ಏನಿದೆ, ಆ ಸ್ಲ್ಯಾಬ್ ಅನ್ನ ಸರ್ಕಾರ ಬಹಳ ಗಂಭೀರವಾಗಿ ತಗೋಬೇಕು. ಅದೇ ರೀತಿನಲ್ಲಿ ತಾವು ಹೇಳಿದಂತೆ 21, 22ರ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನ್ನ ಹೊರಡಿಸ್ಬೇಕು. ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನ ಹೇಳ್ಬೇಕು. ಆ ವರ್ಷಕ್ಕೆ ಎಷ್ಟು ಶುಲ್ಕ ಕಡಿತ ಆಗುತ್ತೆ, 30%, 40%, 60%? ಯಾಕಂದ್ರೆ ಈಗ ಮುಂದಿನ 4 ತಿಂಗಳಲ್ಲಿ ನೀವು ಈ ಶುಲ್ಕ ನಿಗದಿ ಸಮಿತಿಯನ್ನ ಮಾಡ್ಲಿಕ್ಕೆ ಆಗದೆ ಇದ್ರೆ ಕನಿಷ್ಠ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಿ, ಮತ್ತೆ ಇನ್ನೊಂದು 6 ತಿಂಗಳು ಒಳಗಾಗಿ ಶುಲ್ಕ ನಿಗದಿ ಸಮಿತಿಯನ್ನ ಮಾಡಿ. ಆ ಶುಲ್ಕ ನಿಗದಿ ಸಮಿತಿ ಪ್ರತಿ ಶಾಲೆಗೆ ಆ ಶಾಲೆಗಳನ್ನ ಅಸೆಸ್ ಮಾಡಿ, ಅವರಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನ ಅಸೆಸ್ ಮಾಡಿ, ಅದರ ಆಧಾರದ ಮೇಲೆ ಶುಲ್ಕವನ್ನ ನಿಗದಿ ಮಾಡ್ಲಿ. ಅವ್ರದ್ದೇನ ತಕರಾರು ಇದ್ರೆ ಆ ಶುಲ್ಕ ಸಮಿತಿ ಮುಂದೆ ಹೋಗ್ಲಿ. ಈಗಾಗಲೇ ತಮಿಳುನಾಡು ಸರ್ಕಾರ ಅದಕ್ಕೊಂದು ಕಾನೂನೇ ಮಾಡಿದೆ. ಅವ್ರು ಮಾಡಿದಂತ ಕಾನೂನನ್ನ, ಶುಲ್ಕ ನಿಗದಿಯನ್ನ ಹೈಕೋರ್ಟ್ ಎತ್ತಿಡಿದಿದೆ. ಇಷ್ಟೆಲ್ಲ ಒಂದು ರೀತಿ ಯಶೋಗಾಥೆಗಳಿರುವಾಗ ಯಾಕೆ ನಮ್ಮ ಸರ್ಕಾರ ಅಥವಾ ನಮ್ಮ ಈ ಒಂದು ಶಿಕ್ಷಣ ಇಲಾಖೆ ಈ ತರ ಎಡಬಿಡಂಗಿ ಕೆಲಸಗಳನ್ನ ಮಾಡ್ತಾ ಇದೆ? ಯಾಕೆ ಇವರು ಈ ರೀತಿ ವರ್ತಿಸ್ತಾ ಇದ್ದಾರೆ? ಖಂಡಿತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಏನ್ ಹೇಳ್ಬೇಕು, ಈ ಕಡೆ ಪಾಲಕರ ಪರವಾಗಿ, ಈ ಕಡೆ ಮಕ್ಕಳ ಪರಿಸ್ಥಿತಿ ಅಂತೂ ಗ್ರಾಮೀಣ ಪ್ರದೇಶದಲ್ಲಿ ಸರ್ ನಾನು ಹೇಳ್ತೇನೆ, ಕಣ್ಣಲ್ಲಿ ನೀರು ಬರುತ್ತೆ. ಆ ಮಕ್ಕಳಿಗೆ ಸಿಗ್ತಿದ್ದಂತ ಒಂದು ಮಧ್ಯಾಹ್ನದ ಬಿಸಿ ಊಟ ಇದೆಯಲ್ಲ, ಅದು ಎಷ್ಟು ಮೌಲ್ಯಯುತ ಅನ್ನೋದು ಇವ್ರಿಗೆ, ಮೌಲ್ಯಗಳ ಬಗ್ಗೆ ಎಷ್ಟು ನಂಬಿಕೆ ಇದೆಯೋ ಗೊತ್ತಿಲ್ಲ ಇವ್ರಿಗೆ. ಎಷ್ಟು ಮೌಲ್ಯಯುತ ಅಂತಕ್ಕಂಥದ್ದು ಆ ಊಟವನ್ನ ಮಾಡ್ತಕ್ಕಂಥ ಮಗುಗಷ್ಟೇ ಗೊತ್ತು, ಆ ಬಡತನದ ಕುಟುಂಬಕ್ಕಷ್ಟೇ ಗೊತ್ತು ಎಷ್ಟು ವಾಟ್ ವ್ಯಾಲ್ಯೂ ಇಟ್ ಬ್ರಿಂಗ್ಸ್ ಎ ನ್ಯೂಟ್ರಿಷನ್ ಮೀಲ್. ಸೊ ಇಷ್ಟು ನಾವು ಒಂದು ರೀತಿ ಒಂದು ರೀತಿ ಮಾನವೀಯತೆನೇ ಇಲ್ಲದೆ ನಡ್ಕೊಳ್ತೀವಿ ಅಂತ ಹೇಳಿದ್ರೆ ಖಂಡಿತ ಯಾವ ಥರದ ಸರ್ಕಾರವನ್ನು ನಾವು ಹೊಂದಿದ್ದೇವೆ? ಯಾಕೆ ಈ ರೀತಿ ವಿಶೇಷವಾಗಿ ಈ ಸಂಕಷ್ಟ ಕಾಲದಲ್ಲಿ ಈ ಸರ್ಕಾರ ಯಾಕೆ ಈ ರೀತಿ ನಡ್ಕೊಳ್ತಾ ಇದೆ? ಹಾಗಾಗಿ ಸರ್, ತಾವು ಎತ್ತಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ನಿಜಕ್ಕೂ ಕೂಡ ಬಹಳ ಗಂಭೀರವಾದಂಥ ಪ್ರಶ್ನೆಗಳು. ಸರ್ಕಾರ ಇದಕ್ಕೆ ಉತ್ತರವನ್ನ ಕೊಡಬೇಕಾಗತ್ತೆ. ವಿಶೇಷವಾಗಿ ಶಿಕ್ಷಣ ಸಚಿವರು ಯಾರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಸಾರಥ್ಯವನ್ನು ವಹಿಸಿದ್ದಾರೆ, ಅವ್ರಿಗೊಂದು ಜವಾಬ್ದಾರಿ ಇದೆ, ಅವರು ಉತ್ತರವನ್ನ ಕೊಡಬೇಕಾಗುತ್ತೆ. ಆರಾಧ್ಯ ಅವರೇ, ಹಸಿವಿನಲ್ಲಿ ನಮ್ಮ ದೇಶ 104 ದೇಶಗಳ ಪೈಕಿ 97ನೇ ಸ್ಥಾನದಲ್ಲಿದೆ. ಹಸಿವಿನಲ್ಲಿ 97ನೇ. ಪಾಕಿಸ್ತಾನ ನಮಗಿಂತ ಉತ್ತಮ, ಪಾಕಿಸ್ತಾನ ನಮಗಿಂತ 74ನೇ ಸ್ಥಾನದಲ್ಲಿದೆ ಹಸಿವಿನಲ್ಲಿ.
ಹೌದು. ಎರಡನೇದಾಗಿ ಬಹಳ ಮುಖ್ಯವಾಗಿ ಊಟ ಅಥವಾ ಆಹಾರ ಇದೆಯಲ್ಲ, ನೀವು ಎದುರುಗಡೆ ನೀವು ಅದ್ಭುತವಾದಂಥ ಬಿರಿಯಾನಿ ಇಟ್ಬಿಟ್ಟು ಮೂಸ್ ನೋಡಿ ನೀನು ಹೊಟ್ಟೆ ತುಂಬಿಸ್ಕೋ ಅಂತಂದರೆ ಅದು ಊಟ ಆಗೋದಿಲ್ಲ ಸರ್. ಅದು ಹಸಿದವನಿಗೆ ಆಹಾರ ತೃಪ್ತಿದಾಯಕವಾಗೋದು ಹೊಟ್ಟೆ ಹಸಿದವನಿಗೆ ಊಟ ಸಿಕ್ಕಿದಾಗ ಮಾತ್ರ ಆಹಾರಕ್ಕೆ ಬೆಲೆ ಬರೋದು. ಈಗ ಪೋಷಕರ ಸಮಸ್ಯೆ ಕೂಡ ಅದೇ ಆಗಿದೆ. ಹಸ್ದಿದ್ದಾರೆ, ಬಳಲಿದ್ದಾರೆ, ಸಮಸ್ಯೆಲಿದ್ದಾರೆ, ಅಲ್ಲೆಲ್ಲೋ ದೂರದಲ್ಲಿ ಒಂದು ಬಿರಿಯಾನಿ ಪ್ಲೇಟ್ ತೋರಿಸ್ತಾ ಇದ್ದಾರೆ. ವೆಜ್ ಬಿರಿಯಾನಿನೋ ಮಟನ್ ಬಿರಿಯಾನಿನೋ ಗೊತ್ತಿಲ್ಲ ನನಗೆ. ಬಿರಿಯಾನಿ ಪ್ಲೇಟ್ ತೋರಿಸ್ತಾ ಇದ್ದಾರೆ, ವಾಸನೆ ಚೆನ್ನಾಗಿ ಬರ್ತಾ ಇದೆ, ಘಮ ಚೆನ್ನಾಗಿದೆ, ಆದರೆ ಹೊಟ್ಟೆ ತುಂಬಿಸ್ತಾ ಇಲ್ಲ ಆರಾಧ್ಯ ಅವರೇ. ದಟ್ ಈಸ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್. ಅಲ್ಲ ನೋಡಿ, ಅವರು ಹೋರಾಟಗಳನ್ನ ಹತ್ತಿಕ್ತಿದ್ದಾರೆ. ಅವರು ಪಾಪ ಹೋರಾಟ ಮಾಡ್ತಿದ್ದಾರೆ. ಅವ್ರು ಹೋರಾಟ ಮಾಡ್ಲಿಕ್ಕೆ ಹೋದ್ರೆ ಅವ್ರನ್ನ ತಗೊಂಡೋಗಿ ಏನು ಬಂಧಿಸಿ ಅವ್ರನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕ್ತಾರೆ. ಇದೊಂದು ಜವಾಬ್ದಾರಿಯುತ ಸರ್ಕಾರ ಮಾಡ್ತಕ್ಕಂಥ ಕೆಲಸನ? ರೈಟ್. ಅವ್ರ ಸಮಸ್ಯೆಗಳು ಏನು ಅಂತ ಕೇಳಿ, ಅವ್ರ ಸಮಸ್ಯೆಗಳೇನು, ಅವರ ಕಷ್ಟ ಸುಖಗಳೇನು, ಅವ್ರು ಏನ್ ಹೇಳ್ತಿದ್ದಾರೆ could you stay with me for next 10 more minutes if possible, ಆರಾಧ್ಯ ಅವರೇ? ಓಕೆ. Is it okay? Thank you. Please bear with me. ನೋಡಿ, ಈ ಕಾರ್ಪೊರೇಟ್ ಲಾಬಿ ಅನ್ನೋದು ಈ ಬಜೆಟ್ ಶಾಲೆಗಳಿಗೂ ಕೂಡ ಹೇಗೆ ತಟ್ತಾ ಇದೆ ಅಂದರೆ, ಅವ್ರಿಗೊಬ್ಬರು ಕಡಿಮೆ ಮಾಡಿ ಇನ್ನೊಬ್ಬರಿಗೆ ಕಡಿಮೆ ಮಾಡದೇ ಇರೋಕ್ಕಾಗೋದಿಲ್ಲ ಸರ್ಕಾರಕ್ಕೆ. 6 ಸಚಿವರು ಈ ಸರ್ಕಾರದಲ್ಲಿ ಸ್ಥಾನವನ್ನು ಗಿಟ್ಟಿಸ್ಕೊಂಡಿರೋರದು ಎಷ್ಟು ಸ್ವಾಮಿ? ಎಷ್ಟಿದು ಕೈದು? 6 ಕರೆಕ್ಟ್. 6 ಸಚಿವರು ಸರ್ಕಾರದಲ್ಲಿ ಸ್ಥಾನ ಗಿಟ್ಟಿಸ್ಕೊಂಡಿರೋರು ಅತೀ ದೊಡ್ಡ ಕಾರ್ಪೊರೇಟ್ ಶಾಲೆಗಳನ್ನು ಹೊಂದಿದ್ದಾರೆ. ಪ್ರತಿ ವರ್ಷಕ್ಕೆ 2.5 ಲಕ್ಷ ಅವರು ಫೀಸ್ ತಗೊಳ್ತಾರೆ. ಎದುರಾಕೊಳ್ಳೋಕ್ಕಾಗತ್ತಾ ಸುರೇಶ್ ಕುಮಾರ್ ಅವ್ರಿಗೆ 6 ಜನರನ್ನು? ಭಾಳ ಸಿಂಪಲ್ ಪ್ರಶ್ನೆ ಇದು. ನಿಮಗೆ ಗೊತ್ತು ಯಾವುದ್ಯಾವುದು ಅಂತ. ವಿರೋಧ ಪಕ್ಷದ ಅಧ್ಯಕ್ಷರು ದೊಡ್ಡ ಸ್ಕೂಲಲ್ಲಿ ದೊಡ್ಡ ಫಂಡಿಂಗ್ ಮಾಡಿದ್ದಾರೆ. ಎದುರಾಕೋತಾರ? ಕೇಳಿ. ಆಸ್ಪತ್ರೆ ವಿಷಯನೂ ಹಾಗೇನೆ. ನಿಮಗೆ ನೆನಪಿದೆಯಾ? ಐ ವಿಲ್ ಜಸ್ಟ್ ಟೇಕ್ ಯು ಬ್ಯಾಕ್ ಟು ಮೆಮರೀಸ್. ರಮೇಶ್ ಕುಮಾರ್ ಅವರು ಆರೋಗ್ಯ ಸಚಿವರಾಗಿದ್ದರು, ನೆನಪಿದೆಯಾ? ಸಿದ್ದರಾಮಯ್ಯನವ್ರ ಗವರ್ಮೆಂಟ್ ಒಂದು ಬಿಲ್ ತರಬೇಕು ಅಂತ ಹೊರಟರು. ಏನು ಹೇಳಿ? ಆಸ್ಪತ್ರೆಗಳು ಜನರನ್ನು ಲೂಟಿ ಮಾಡ್ತಿದ್ದಾವೆ. ಪ್ರೈವೇಟ್ ಆಸ್ಪತ್ರೆಗಳು ಸ್ಕ್ಯಾನ್ ದುಡ್ಡು ಕಡಿಮೆ ಮಾಡಬೇಕು, ಆಪರೇಷನ್ ದುಡ್ಡು ಕಡಿಮೆ ಮಾಡಬೇಕು, ಅವರ ಮೆನ್ಯೂ ಸಿಸ್ಟಮ್ ಥರ ಹೋಟ್ಲಲ್ಲಿ ಮೆನ್ಯೂ ಇರೋಂಗೆ ಕಡಿಮೆ ಮಾಡಿ ಅವರು ಬಿಲ್ಲು ಎಷ್ಟು ಅಂತ ಹಿಂಗೆ ಹಾಕ್ಬಿಡ್ಬೇಕು ಅಂತ. ಅದನ್ನು ವಿರೋಧ ಮಾಡಿದ್ದು ಯಾರು ಹೇಳಿ? ಸರ್ಕಾರದಲ್ಲಿರೋರು, ಜನ ಅಲ್ಲ. ಅದು ಹೊಟ್ಟೆ ಹೋಯ್ತು, ಸ್ಕ್ರಾಪ್ ಆಗೋಯ್ತು. ಅದು ಸೇಮ್ ಥಿಂಗ್ ವಿತ್ ದಿ ಸ್ಕೂಲ್ಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಳ್ಳಿ. ನೀವು 50% ಫೀಸ್ ಕಡಿಮೆ ಮಾಡಿ ಅಂದರೆ ಅಲ್ಲಿ ಯಾವುದೋ ಒಂದು ದೊಡ್ಡ ಕಾರ್ಪೊರೇಟ್ ಶಾಲೆಗೆ 50 ಕೋಟಿ ಲಾಸ್ ಆದರೆ ಬಾಯ್ ಬಿಡ್ಕೊಂಡ್ಬಿಡ್ತಾರೆ ಅವ್ರು 6 ಜನ ಸಚಿವರಾಗಿರೋರು. ದಿಸ್ ಈಸ್ ದಿ ಪ್ರಾಬ್ಲಮ್. ಇದು ಪೋಷಕರಿಗೆ ತಟ್ತಾ ಇದೆ. ಬಡವನ ಕೋಪ ದವಡೆಗೆ ಮೂಲ ಅನ್ನಂಗೆ. ಬಡವರಾಗಿರೋದು ಪೋಷಕರು ಮತ್ತು ಶಿಕ್ಷಕರು. ರೂಪ್ಸಾದವ್ರು ಹೇಳ್ತಾರೆ ನನಗೆ, ಆಮೇಲೆ 20,000 ಕೊಡ್ತಾ ಇದ್ದಂಥ ಸಂಬಳದ ಕಡೆ 2,000 ಕೊಟ್ಟರು. ಯಾಕೆ? ನೀವು ಆನ್ಲೈನ್ ಕ್ಲಾಸ್ ಮಾಡಿದ್ದೀರೋ ಅಂತ. ಅಲ್ಲಿ ಗೋ ಟು ಚಿದಾನಂದ್ ಪೋಷಕರು. ಚಿದಾನಂದ್, ಏನಂತೀರಿ ತಾವು ಒಬ್ಬ ಪೋಷಕರಾಗಿ ಈ ಸಮಸ್ಯೆಯ ಜಟಿಲತೆಯನ್ನು ಹೇಗೆ ರಾಜ್ಯದ ಜನರ ಮುಂದೆ ತಾವು ಓಪನ್ ಮಾಡಿಡ್ತೀರಿ? ಪ್ಲೀಸ್ ಸರ್. ಮೊದಲನೇದಾಗಿ ನಾನು ಹೇಳಕ್ಕೆ ಇಷ್ಟಪಡೋದು, ಈ ಏನು ನಮ್ಮ ಖಾಸಗಿ ಶಾಲೆಯವ್ರು ಕೂತ್ಕೊಂಡು ಹೇಳ್ತಾ ಇದ್ದಾರೆ ಪೋಷಕರು ಅವ್ರಿಗೆ ಬೇಕಾದಂಥ ಶಾಲೆಗೆ ಸೇರಿಸ್ತಾರೆ ಅಂತ. ದಯವಿಟ್ಟು ಪೋಷಕರಿಗೆ ಪುಕ್ಸಟೆ ಅಡ್ವೈಸ್ ಕೊಡೋದನ್ನ ದಯವಿಟ್ಟು ಖಾಸಗಿ ಶಾಲೆ ಆಡಳಿತ ಮಾಡಿದ್ರೆ ಫಸ್ಟು ನಿಲ್ಲಿಸಿ. ನಿಮ್ಗೆ ಯಾರು ಹೇಳಿದ್ರು ಶಾಲೆ ತೆಗೀರಿ ಅಂತ? ನೀವೇ ಮುಂದೆ ಬಂದ್ಬಿಟ್ಟು ಸಮಾಜ ಸೇವೆ ಮಾಡಬೇಕು, ನಾನೇನೋ ಸಮಾಜಕ್ಕೆ ಕಾಣಿಕೆ ಕೊಡಬೇಕು ಅಂತ ಬಂದು ಶಾಲೆ ತೆಗೆದಿದ್ದೀರಾ. ಮಾಡಂಗಿದ್ರೆ ಸೇವೆ ಮಾಡಿ, ಇಲ್ಲ ದಯವಿಟ್ಟು ಮುಚ್ಕೊಂಡು ಹೋಗಿ. ದಯವಿಟ್ಟು ನಮ್ಗೆ ಹೇಳಕ್ಕೆ ಬರಬೇಡಿ ನೀವು ಆ ಶಾಲೆಗೆ ಸೇರಿಸಬಾರ್ದಿತ್ತು, ಈ ಶಾಲೆಗೆ ಸೇರಿಸಬೇಕಿತ್ತು, ಬಜೆಟ್ ಸ್ಕೂಲ್ ಸೇರಿಸಬೇಕಿತ್ತು ಅಂತ. ಅಲ್ಲ ಸ್ವಾಮಿ, ನಾನು ರಸ್ತೆಯಲ್ಲಿ ಓಡಾಡ್ತಿದ್ದೀನಿ, ಯಾವನೋ ಬಂದು ಡಿಕ್ಕಿ ಹೊಡೆದ ಅಂದರೆ ಆ ಡಿಕ್ಕಿ ಹೊಡೆದವ್ನು ಹಿಡ್ಕೊಂಡು ಹೊಡೀರಿ. ಅದು ಬಿಟ್ಬಿಟ್ಟು ನೀನು ಯಾಕೆ ರಸ್ತೆಗೆ ಹೋದೇನಕ್ಕೆ ನೀವ್ಯಾರು ನಮಗೆ? ಪೋಷಕನ ಕೇವಲ ನೋಡಬೇಡಿ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈ ರೀತಿ ನೀವು ಕರ್ನಾಟಕ ನೋಡ್ತಾ ಇರೋ ಟೈಮಲ್ಲಿ ಪೋಷಕರಿಗೆ ಬೆರಳು ಮಾಡಿ ತೋರಿಸುವಂಥ ಕೆಲಸಗಳನ್ನ ಖಾಸಗಿ ಶಾಲೆ ಮಂಡಳಿಯವರು ದಯವಿಟ್ಟು ಮಾಡಬೇಡಿ. ನಮ್ಮ ಹೋರಾಟ ಇರೋದು ಶಿಕ್ಷಣ ಸಚಿವರ ಜೊತೆಗೆ. ಅವರು ಅನ್ಫಿಟ್ ಅನ್ಸ್ಕೊಳ್ತಾ ಇದ್ದಾರೆ. ಇವತ್ತು ಅವರ ಯೋಗ್ತಿಗೆ ಒಂದು ಡಿಸಿಷನ್ಸ್ ತೊಗೊಳಕ್ಕಾಗ್ತಾ ಇಲ್ಲ. ನಿಮ್ದೇನಿದ್ರು ಅವ್ರ ಹತ್ರ ಬೊಟ್ಟು ತೋರಿಸಿ, ನಿಮ್ದೇನಾರ ಕಷ್ಟ ಕಾರ್ಪಣ್ಯ ಇದ್ರೆ ಅವ್ರ ಹತ್ರ ಹೋಗಿ ಇಟ್ಕೊಳ್ರಿ.
ರೀ ನಾವು ಫೀಸ್ ಕಟ್ತಾ ಇರೋದಕ್ಕೆ ನೀವು ಶಾಲೆಗಳು ನಡೆಸ್ತಾ ಇದ್ದೀರಾ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಪುಕ್ಸಟೆ ಬರೋದು, ಟಿವಿ ಮುಂದೆ ಕೂತ್ಕೊಳ್ಳೋದು, ಪೋಷಕರಿಗೆ ಅಡ್ವೈಸ್ ಮಾಡಕ್ಕೆ ಬಂದಿದ್ದೀರಾ ನೀವು ಇಲ್ಲಿ? ಇದರಲ್ಲೇ ಗೊತ್ತಾಗುತ್ತೆ ನೀವು ಯಾವ ಕಾರ್ಯ ಮಾಡಕ್ ಬಂದಿದ್ದೀರಾ ಇಲ್ಲಿ ಅಥವಾ ಲೂಟಿ ಮಾಡಕ್ ಬಂದಿದ್ದೀರಾ ಅನ್ಕೊಡ್ತಿದ್ದೀರಾ ನೀವು. ನಾನು ಸ್ಪಷ್ಟವಾಗಿ ಹೇಳಕ್ ಬರ್ತಾ ಇದ್ದೀನಿ, ನಮ್ಮ ಹೋರಾಟ ಇರೋದು ಈ ಸರ್ಕಾರದ ಜೊತೆಗೆ. ನಾವು ಸರ್ಕಾರಕ್ಕೆ ಹೇಳ್ತಾ ಇದೀವಿ, ತಾವು ಇದರ ಒಂದು ಹಿಡಿತವನ್ನು ತಗೊಳ್ಳಿ ಅಂತ ಹೇಳ್ತಾ ಇರೋದು ಸರ್ಕಾರಕ್ಕೆ. ನಿಮ್ಗೂ ಪ್ರಾಬ್ಲಮ್ ಇದೆಯಾ, ಹೋಗಿ ಸರ್ಕಾರದ ಹತ್ರ ಕೂತ್ಕೊಂಡು ಮಾತಾಡಿ. ನಿಮ್ಗಂತೂ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಸ್ವಾಗತ ಮಾಡ್ತಾರಲ್ಲ ಸ್ವಾಮಿ. ಎಷ್ಟು ಸತಿ ಮೀಟಿಂಗ್ ಮಾಡಿಲ್ಲ ನಿಮ್ಮ ಖಾಸಗಿ ಶಾಲೆ ಜೊತೆಗೆ ಅವ್ರು ಕೂತ್ಕೊಂಡು? ಒಂದು ಪೋಷಕರ ಜೊತೆಗೆ ಸರಿಯಾಗಿ ಒಂದು ಮೀಟಿಂಗ್ ಮಾಡಕ್ಕಾಗಿಲ್ಲ ಯೋಗ್ಯತೆಗೆ ಸರ್ಕಾರಕ್ಕೆ. ಚಿದಾನಂದ್, ಮತ್ತೆ ಇಲ್ಲಿ ಪುಕ್ಸಟೆ ಯಾಕೆ ನಮ್ಗೆ ಸಜೆಷನ್ ಕೊಡ್ತೀರಾ ನೀವು? ನಾವು ಆಲ್ರೆಡಿ ನೊಂದಿದೀವಿ, ನೊಂದಿರೋರ ಹತ್ರ ಸರಿಯಾಗಿ ನೊಂದಿರೋರ ತರ ಮಾತಾಡಿ ನೀವು. ಚಿದಾನಂದ್, ನಿಮ್ಮ ಆಕ್ರೋಶ ಸಹಜ, ನನ್ಗೆ ಅರ್ಥ ಆಗತ್ತೆ. ಒಂಚೂರು ಸಮಾಧಾನ ಮಾಡ್ಕೊಳ್ಳಿ. ಇಲ್ಲಿ ಮಾತಾಡ್ತೀನಿ. ಲೋಕೇಶ್, ಐಲ್ ಗೆಟ್ ಬ್ಯಾಕ್ ಟು ಯು. ನಾನು ನನ್ನ ಪ್ರೈಮ್ ಟೈಮ್ ಶೋನಲ್ಲಿ 3 ಜನನ ಕೂಡಿಸಿ ಜಗಳ ಆಡ್ಸಕ್ಕೆ ಇಷ್ಟ ಇಲ್ಲ. ಜಗಳ ಆಡ್ಸಕ್ಕೆ ಬೇರೆ ಯಾವುದೋ ಜಾಗ ಇದ್ರೆ ಅದು ನನಗೆ ಗೊತ್ತಿಲ್ಲ ಅದೆಲ್ಲಿದೆ ಅಂತ. ಐ ಡೋಂಟ್ ವಾಂಟ್ ಟು ಫೈಟ್ ಹಿಯರ್. ಅದಿದೆ ಕಮಿಷನರ್ ಆಫೀಸಲ್ಲಿ ಇಡೀ ಬಿಡಿ ಸರ್, ಅವ್ರನ್ನೂ ಕೂರಿಸ್ತಾರೆ, ನಮಗೂ ಕೂರಿಸ್ತಾರೆ, ಜಗಳ ಮಾಡಿಸುವಂತ ವ್ಯವಸ್ಥೆ ಅಲ್ಲಿ ಜಾಗ ಇಲ್ಲಿ. ಇದೆ. ಚಿದಾನಂದ್, ಆಸ್ ಎ ಪೇರೆಂಟ್ ಐ ವಾಂಟ್ ಟು ನೋ ಫ್ರಮ್ ಯು ದ ಇಶ್ಯೂಸ್ ಯು ಆರ್ ಫೇಸಿಂಗ್ ವಿತ್. ಇದು ರಾಜ್ಯದ ಜನಕ್ಕೆ ಗೊತ್ತಾಗ್ಲಿ, ಸ್ಪಷ್ಟವಾಗಿ ಗೊತ್ತಾಗ್ಲಿ, ಎಲ್ರಿಗೂ ಗೊತ್ತಾಗ್ಲಿ. ಪ್ಲೀಸ್ ಗೋಡ್ ಚಿದಾನಂದ್, ಪ್ಲೀಸ್ ಎಲಾಬರೇಟಿವ್ ಆಗಿ ಮಾತಾಡಿ ದಯವಿಟ್ಟು. ಗೋ ಹೆಡ್ ಸರ್. ನಾವು ಸುಮಾರು 4 ತಿಂಗಳಿಂದ ಸ್ಪಷ್ಟವಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕೊಂಡು ಬರ್ತಾ ಇದ್ದೀವಿ. ಪ್ರತಿ ತಿಂಗಳು ಒಂದರಂತೆ ನಾವು ಎಲ್ಲ ಸರ್ಕಾರ ಎಲ್ಲೆಲ್ಲಿ ನಿಗದಿಪಡಿಸಿದೆ ಎಲ್ಲ ಜಾಗದಲ್ಲೂ ನಾವು ಒಂದು ಪ್ರೊಟೆಸ್ಟನ್ನು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಬೇಡಿಕೆ ಏನಿತ್ತಂದರೆ, ದಯವಿಟ್ಟು ನಮ್ಮ ಜೊತೆ ಕೂತ್ಕೊಂಡು ಒಂದ್ಸತಿ ಮಾತಾಡಿ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಅರ್ಥ ಮಾಡ್ಕೊಳ್ಳಿ. ಈ ವರ್ಷ ಪ್ಯಾನಡಿಕ್ ಆಗಿರೋದ್ರಿಂದ ನಮಗೆ ಬಹಳ ಕಷ್ಟ ಆಗಿದೆ, ಫೀಸ್ ಬಗ್ಗೆ ಒಂದು ನಿರ್ಧಾರ ತಗೊಳ್ಳಿ ಅಂತ ಹೇಳ್ಕೊಂಡು ಬಂದಿದ್ದೀವಿ. ನಮ್ಮ ಸುರೇಶ್ ಕುಮಾರ್ ಅವರು, ನಮ್ಮ ಶಿಕ್ಷಣ ಸಚಿವರು ಯಾವುದೇ ಕಾರಣಕ್ಕೂ ಈ ಬಗ್ಗೆ ಡಿಸಿಷನ್ಸ್ ತಗೊಳ್ಳೋದಿಲ್ಲ ಅಂದ್ಬಿಟ್ಟು ಮೀನಾ ಬಂದು ಯಾವಾಗ ಪರ್ಕೆ ತಗೊಂಡು ಅವ್ರ ಮನೆ ರಸ್ತೆಗೆ ನಾವು ಗುಡ್ಸಕ್ ಹೋದ್ವೋ ಆವಾಗ ಖಾಸಗಿ ಶಾಲೆ ಅವ್ರನ್ನ ನಮ್ಮನ್ನ ಕೂರಿಸ್ಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ ಕಾಟಾಚಾರಕ್ಕೆ. ತಕ್ಷಣ ಪಾಪ ನಮ್ಮ ಕಮಿಷನರ್, ಎಜುಕೇಶನ್ ಕಮಿಷನರ್ ಅವರು ಒಂದು ಆರ್ಡರ್ ಅನ್ನು ಸಹ ಅವರ ಒಂದು ನಮ್ಮ ಜೊತೆ ಮೀಟಿಂಗ್ ಮಾಡಿರೋಂಥ ಎಲ್ಲ ಒಂದು ದಾಖಲಾತಿಯನ್ನ ಮಿನಿಸ್ಟ್ರಿಗೆ ವಿತಿನ್ 2 ಡೇಸ್ ಅಲ್ಲಿ ಕಳಿಸ್ಕೊಡ್ತಾರೆ ಸ್ವಾಮಿ. ಅದನ್ನ ಇಟ್ಕೊಂಡು 15 ದಿನದಿಂದ ಊರೆಲ್ಲ ಸುತ್ತಾ ಇದ್ದಾರೆ ನಮ್ಮ ಶಿಕ್ಷಣ ಸಚಿವರು. ಈಗ ಬಂದು ಬೆಳಗ್ಗೆನೋ ಇವತ್ತು ನೆನ್ನೆ ಹೇಳ್ತಾರೆ ನಾನು ಮುಖ್ಯಮಂತ್ರಿ ಹತ್ರ ಮಾತಾಡಬೇಕು ಅಂತಾರೆ. ಏನು ಸ್ವಾಮಿ ಮಾಡ್ತಾ ಇದ್ರು ನಮ್ಮ ಎಜುಕೇಶನ್ ಮಿನಿಸ್ಟ್ರಿ ಇಷ್ಟು ದಿನ? ಯಾಕೆ ಮುಖ್ಯಮಂತ್ರಿ ಹತ್ರ ಮಾತಾಡ್ಬಿಟ್ಟು ಈ ಸಮಸ್ಯೆನ ಇದು ಮಾಡೋಕ್ಕಾಗಿಲ್ವ ಅವ್ರ ಕೈಲಿ? ನಾನು ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದ್ದೀನಿ, ದಯವಿಟ್ಟು ಪೋಷಕನ ಈ ರೀತಿ ಸತಾಯಿಸಬೇಡಿ ನೀವು. ಇದನ್ನ ಏನು ಮಾಡಿದ್ದಾರೆ ಅಂದರೆ, ಖಾಸಗಿ ಶಾಲೆಯವರು ಬಂಡವಾಳ ಮಾಡಿಕೊಂಡು 15 ದಿನದಿಂದ ಒತ್ತಡದ ಮೇಲೆ ಒತ್ತಡ, ಹಲವಾರು ಶಾಲೆಗಳಲ್ಲಿ ಫೋನ್ಗಳು, ಇಮೇಲ್ಗಳು, ಟಾರ್ಚರ್ಗಳು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆನ್ಲೈನ್ ಐಡಿಗಳನ್ನ ತೆಗಿತಾ ಇದ್ದಾರೆ. ಇಲ್ಲ ನಿಮ್ಮ ಮಕ್ಕಳು ಫೀಸ್ ಕಟ್ಟಿಲ್ಲ ಅಂದರೆ ನಾವು ಎಕ್ಸಾಮ್ ಕೂರಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ದಿನ ಅಂತ ನಾವು ತಡ್ಕೊಂಡು ಕೂತ್ಕೋಬೇಕು? ಇದಕ್ಕೆ ಡೈರೆಕ್ಟ್ ಆಗಿ ಸುರೇಶ್ ಕುಮಾರ್ ಅವ್ರು ಸಹಕಾರ ಕೊಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವ್ರು ಫೈಲ್ ಎತ್ಕೊಂಡು ಊರೆಲ್ಲ ಓಡಾಡ್ತಾ ಇರೋದಕ್ಕೆ, ಅದ್ರ ಬಗ್ಗೆ ಒಂದು ಡಿಸಿಷನ್ಸ್ ತೊಗೊಳೋದಕ್ಕಾಗ್ತಿರಕ್ಕೆ ಅವ್ರಿಗೆ ಹೇಳ್ತಾ ಇದ್ದಾರೆ ಬ್ಯಾಕ್ ಹ್ಯಾಂಡ್ ಅಲ್ಲಿ, ನಾನು ಮಾಡೋರ್ಗು ಅದು ಎಷ್ಟು ಲೂಟಿ ಮಾಡ್ತೀರೋ ಮಾಡ್ಕೊಳ್ಳಿ, ನಾನು ನಿಮ್ಮ ಜೊತೆಗೆ ಸಪೋರ್ಟ್ ಮಾಡ್ತೀನಿ ಅಂತ. ಇದು ನಮ್ಮ ಶಿಕ್ಷಣ ಸಚಿವರು ಮಾಡ್ತಾ ಇರುವಂತ ಕೆಲಸ ಕಾರ್ಯಗಳು. ನಮ್ಗೆ ನಿಜವಾಗ್ಲೂ ಬೇಸರ ಆಗ್ತಾ ಇದೆ ಇವತ್ತು. ಅವ್ರು ಯಾವ ರೀತಿಯಾಗಿ ತಾವು ಏನೇನು ಸಂಬೋಧನೆ ಮಾಡ್ತೀರೋ ಅವೆಲ್ಲ ಸುಳ್ಳು. ಅವ್ರು ಏನಿದ್ರು ಫೇಸ್ಬುಕ್ ಅಲ್ಲಿ ನಾನು ಒಂದು ಬಸ್ಸನ್ನು ಚೇಂಜ್ ಮಾಡಿದೆ, ಒಬ್ಬ ಚಪ್ಪಲಿ ಬಿಟ್ಬಿಟ್ಟು ನನ್ನ ಹತ್ರ ಮಾತಾಡ್ದ, ಒಂದು ಗುಡಿಸು ಒಂದು ಮಗುಗೆ ಹೋಗ್ಬಿಟ್ಟು ಕೂತ್ಕೊಂಡು ಮಾತಾಡಿದೆ. ಬರೀ ಇಂಥ ಒಂದು ಫೇಸ್ಬುಕ್ ಅಲ್ಲಿ ಒಂದು ಶೋ ಮ್ಯಾನ್ ತರ ನಡೆಸ್ತಾ ಇದ್ದಾರೆ ಹೊರತು ಒಂದು ಇಷ್ಟೊಂದು ಬೆಂಕಿ ಹತ್ತು ಉರಿತಾ ಇದೆ, ಅಲ್ಲಿ ಬಂದು ಮಾತಾಡೋಣ, ಆ ಸಮಸ್ಯೆಗೆ ಒಂದು ಸಮಾಧಾನವಾದ ಉತ್ತರ ಕೊಡೋಣ ಅಂತ ಯಾಕೆ ಮಾಡ್ತಾ ಇಲ್ಲ ಇವರು? ಒಂದು ಬಸ್ಸನ್ನು ಚೇಂಜ್ ಮಾಡೋಕ್ಕೆ ಒಬ್ಬ ಶಿಕ್ಷಣ ಸಚಿವರು ಬೇಕಾ? ಒಬ್ರು ಬಸ್ ಕಂಡಕ್ಟರ್, ಡ್ರೈವರ್ ಮನ್ಸು ಮಾಡಿ ಮಾಡುವಂತ ಕಾರ್ಯಗಳು ಅದನ್ನ ನಮ್ಗೆ ಈ ರೀತಿ ಶೋಮ್ಯಾನ್ಗಳು ದಯವಿಟ್ಟು ಬೇಕಾಗಿಲ್ಲ ನಮ್ಮ ರಾಜ್ಯ ಸರ್ಕಾರದಲ್ಲಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ಸ್ವಾಮಿ, ನಿಮ್ ಕೈಲಿ ಆದ್ರೆ ಇರಿ, ಇಲ್ಲಾಂದ್ರೆ ಬಿಟ್ಬಿಟ್ಟು ಹೋಗಿ ಬೇರೆ ಯಾರು ಬಂದ್ಬಿಟ್ಟು ಖಾತೆನ ನಿಭಾಯಿಸ್ತಾರೆ. ಇರ್ಲಿ. ಈಗ ಐ ವಿಲ್ ಗೋ ಟು ನಿರಂಜನ್ ಆರಾಧ್ಯ, ಯಾಕಂದ್ರೆ ಅವರು ಹೊರಡಬೇಕಾಗಿರೋದ್ರಿಂದ ಐ ವಿಲ್ ಓನ್ಲಿ ಟೇಕ್ 3 minutes ಆಫ್ ಯುವರ್ ಟೈಮ್. ನಿರಂಜನ್ ಆರಾಧ್ಯ ಅವರೇ, ಲೋಕೇಶ್ ಅವರೇ, ಆಮೇಲೆ ನಿಮಗೆ ಬರ್ತೀನಿ. ನಿಮಗೆ 8:45 ನಿಮಿಷ ಕೊಡ್ತೀನಿ ನಾನು. ದಯವಿಟ್ಟು ಪ್ಲೀಸ್ ಬಿ ಆನ್ ಲೈನ್ ವಿತ್ ಮೀ, ಯಾಕಂದ್ರೆ ನಿಮಗೆ ನಾನು ಜಾಸ್ತಿ ಮಾತಾಡಿಸ್ಬೇಕಾಗಿರೋದು. ಹಾಗಾಗಿ ನಿರಂಜನ್ ಆರಾಧ್ಯ ಅವರೇ, ಮೈ ಕ್ವಶನ್, ಬೋಧನಾ ಶುಲ್ಕವನ್ನ ಮಾತ್ರ ತೆಗೆದುಕೊಳ್ಳಿ ಅನ್ನೋದು ಪೋಷಕರ ಕೂಗು ಸದ್ಯದ ಮಟ್ಟಿಗೆ. ಆದರೆ ನೀವು ಅವಾಗಲೇ pre-KG UKG ಬಗ್ಗೆ ಮಾತಾಡ್ತಾ ಇದ್ರಿ. 3.5 ಲಕ್ಷ 1.25 ಲಕ್ಷ ಫೀಸ್ ತಗೊಂಡು ಪುಟ್ಟ ಮಕ್ಕಳಿಗೆ ನಡೆದೇ ಇಲ್ಲ ಶಾಲೆ, ಆದರೂ ಕೂಡ ನಾವು ಅದನ್ನು ವಾಪಸ್ ಕೊಡಲ್ಲ ಅಂತಾರೆ. ಇನ್ನೊಂದು ಕ್ಯಾರಿ ಫಾರ್ವರ್ಡ್ ಕೂಡ ಮಾಡಲ್ಲ ಅಂತಾರೆ. 3ನೇದು ನೀವು ಅಕಾಡೆಮಿಕ್ ಇಯರ್ ಅಂತ ಹೇಳ್ತಾ ಇದ್ರಿ. ಅಕಾಡೆಮಿಕ್ ಇಯರ್ ಇಲ್ಲ, ಅಕಾಡೆಮಿಕ್ ಮಂತ್ ಅಷ್ಟೇ ಈ ಸಲ. ತಮಗೆ ಈಗಾಗಲೇ ಭಾಳ ಸ್ಪಷ್ಟವಾಗಿ ಗೊತ್ತಿರೋ ಹಾಗೆ. 4ನೇದು ವಿಷಯ ನಾನು ಮಾತಾಡಬೇಕಾಗಿರೋದು, ಕೆಲವು ಶಾಲೆಗಳು ಏನು ಮಾಡ್ತಿದ್ದಾವೆ, ಫೆಬ್ರವರಿಲಿ ನಾವು ಎಕ್ಸಾಮ್ ಮಾಡ್ತೀವಿ, ಫೀಸ್ ಕಟ್ಬಿಡಿ, ಇಲ್ಲ ಅಂದರೆ ಎಕ್ಸಾಮ್ ಕೊಡಿಸೋದಿಲ್ಲ ನಿಮ್ಮ ಮಕ್ಕಳನ್ನ, ಫೆಬ್ರವರಿಲಿ ಎಕ್ಸಾಮ್ ಮಾಡ್ತೀವಿ ಅಂತಿದ್ದಾವೆ ಹಲವು ಶಾಲೆಗಳು. ಸೊ ಆಮೇಲೆ ಪೋಷಕರಿಗೂ ಹಲವು ಜನಕ್ಕೆ ಕೆಲಸ ಇಲ್ಲ. ಸರ್, ದಿಸ್ ಪ್ಯಾಂಡಮಿಕ್ ಹ್ಯಾಸ್ ಅಫೆಕ್ಟೆಡ್ ಮೆನಿ ಪೀಪಲ್. ಪೋಷಕರು ಕೆಲಸ ಕಳ್ಕೊಂಡಿದ್ದಾರೆ, ಅವ್ರ ಪಾಪ ತಾಯಂದ್ರು ಕೆಲಸ ಕಳ್ಕೊಂಡಿದ್ದಾರೆ. ಆಮೇಲೆ ಇವ್ರು ಹೇಳ್ತಾರೆ
ನೀವು ಆನ್ಲೈನ್ ಕ್ಲಾಸ್ಗೆ 6 GB ಮೊಬೈಲ್ ಫೋನ್ನೇ ತಗೋಬೇಕು, ಇಲ್ಲ ಅಂದರೆ ಆ್ಯಪ್ ವರ್ಕ್ ಆಗಲ್ಲ ಅಂತಾರೆ. ಆ ಥರದ ಹಲವು ಜಟಿಲ ಸಮಸ್ಯೆಗಳಿದ್ದಾವೆ. ನಿಮ್ಮ ಪ್ರಕಾರ ವಾಟ್ ಈಸ್ ದಿ ಕಾಂಪ್ರಹೆನ್ಸಿವ್ ಸಲ್ಯೂಷನ್ ಫಾರ್ ದಿಸ್, ನಿರಂಜನ್ ಆರಾಧ್ಯ ಅವರೇ, ಆ್ಯಂಡ್ ವೈ ದಿ ಗೌರ್ಮೆಂಟ್ ಇಸ್ ಫೇಲಿಂಗ್? ಒಂದನೇದು. ಎರಡನೇದು, ನಾನು ಹೇಳಿದೆ ಸಚಿವರು, ವಿರೋಧ ಪಕ್ಷದವರು, ಎಲ್ಲ ಪಾರ್ಟಿಗಳವರು 10-20 ಲಕ್ಷ ಪೀಕುವ ಶಾಲೆಗಳನ್ನು ಹೊಂದಿದ್ದಾರೆ. ಇಟ್ ಈಸ್ ನೋ ಮೋರ್ ಎ ಸರ್ವಿಸ್, ಇಟ್ ಹ್ಯಾಸ್ ಬಿಕಮ್ ಎ ಬಿಸ್ನೆಸ್. ಅದು ಪ್ರಾಬ್ಲಮ್ ಆಗ್ತಿದೆಯಾ? ಸರ್, ಈಗಾಗಲೇ ತಾವು ಅನೇಕ ಅಂಶಗಳನ್ನ ಈಗಾಗಲೇ ಪ್ರಸ್ತಾಪ ಮಾಡಿದಿರಿ. ಒಂದು, ನಾನು ನೇರವಾಗಿ ಇಲ್ಲಿ ಹೇಳಿರ್ತಕ್ಕಂಥದ್ದು ಸಚಿವರಿಗೆ ಮತ್ತು ಸರ್ಕಾರಕ್ಕೆ, ಯಾವುದೇ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ಒಂದು ತತ್ವ ಇದೆ, ಸಹಜ ನ್ಯಾಯ ಧರ್ಮ ಅಂತ, ನ್ಯಾಚುರಲ್ ಜಸ್ಟಿಸ್ ಪ್ರಿನ್ಸಿಪಲ್ ಅಂತ. ಸೊ ಅವರ ಮಾತನ್ನು ಮೊದಲು ಕೇಳಿಸ್ಕೋಬೇಕು. ವಿಶೇಷವಾಗಿ ಈಗ ಏನು ಪಾಲಕರು ಮಾತನಾಡ್ತಿದ್ದಾರೆ, ಅವರ ತಳಮಳ ಮತ್ತು ಅವರ ತುಮಲ ನನಗೆ ಅರ್ಥ ಆಗುತ್ತೆ. ಬಟ್ ಅವರಿಗೆ ಒಂದೇ ಒಂದು ರಿಕ್ವೆಸ್ಟ್ ನಾನು ಏನಂತ ಹೇಳಿದ್ರೆ, ನಮ್ಮ ತಾಳ್ಮೆಯನ್ನು ಕಳ್ಕೊಳ್ಳೋದು ಬೇಡ, ಮತ್ತು ನಮ್ಮ ಭಾಷೆ ಮೇಲೂ ಕೂಡ ಸ್ವಲ್ಪ ಇದಾಗಿರಲಿ ಅಂತ. ಆದರೆ ಇಲ್ಲಿ ಭಾಳ ಮುಖ್ಯವಾಗಿ ಬಂದಿರೋದು ಏನಂತ ಹೇಳಿದ್ರೆ, ಒಂದು ದೊಡ್ಡ ಸಮಸ್ಯೆ, ಸರ್ಕಾರ 2021ಕ್ಕೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನ್ನ ಅನೌನ್ಸ್ ಮಾಡೇ ಇಲ್ಲ, ಇಲ್ಲಿವರೆಗೂ ಮಾಡಿಲ್ಲ. ಕ್ಯಾಲೆಂಡರ್ ಆಫ್ ಇವೆಂಟ್ ಅನ್ನೇ ಅನೌನ್ಸ್ ಮಾಡಿಲ್ಲ. ಯಾರು ಆನ್ಲೈನ್ ಕ್ಲಾಸಸ್ ಅನ್ನ ಏನೋ ಯಾವುದೇ ರೀತಿಯ ಸರ್ಕಾರದ ಒಂದು ನಿರ್ದೇಶನ ಇಲ್ಲದೆ ಪ್ರಾರಂಭ ಮಾಡಿದ್ರು, ಆ ಸರ್ಕಾರದ ನಿರ್ದೇಶನವಿಲ್ಲದೆ ಇರತಕ್ಕಂಥ ಪ್ರಾರಂಭ ಮಾಡಿದ ಆನ್ಲೈನ್ ಕ್ಲಾಸಸ್ ಅನ್ನ ಸರ್ಕಾರ ರದ್ದುಗೊಳಿಸಿತ್ತು. ಸರ್ಕಾರ ರದ್ದುಗೊಳಿಸಿ ಅದಕ್ಕೊಂದು ಸಮಿತಿಯನ್ನ ಮಾಡಿತ್ತು. ಸಮಿತಿ ಕೊಟ್ಟಂತ ವರದಿಯನ್ನು ಕೂಡ ಸರ್ಕಾರ ಜಾರಿಗೆ ತಂದಿದ್ದು ಡಿಸೆಂಬರಲ್ಲಿ. ಹಾಗಾಗಿ 2021 ಶೈಕ್ಷಣಿಕ ವರ್ಷನೇ ನಡೆದಿಲ್ಲ ಅಂತ ಹೇಳಿದ ಮೇಲೆ ಯಾವ ಆಧಾರದ ಮೇಲೆ ನಾವು ಎಲ್ಲ ಪಾಲಕರಿಗೆ ಎಲ್ಲ ಥರದ ಫೀಗಳನ್ನು ಕೊಡಬೇಕು ಅಂತಕ್ಕಂಥ ಅಂಶವನ್ನು ಹೇಳ್ತಿದ್ದೀವಿ? ನನಗಂತೂ ಯಾವ ಕಾನೂನು ಮಾತಾಡ್ತಿದ್ದೀವಿ ನನಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಪಾಲಕರು ಎಲ್ಲೋ ಒಂದು ಕಡೆ ಈವನ್ ಆನ್ಲೈನ್ ಕ್ಲಾಸ್ ಏನು ಮಾಡ್ತಿದ್ದಾರೆ, ಆ ಆನ್ಲೈನ್ ಕ್ಲಾಸಸ್ಗೆ ನಾವು ಬೋಧನಾ ಶುಲ್ಕವನ್ನು ಪೇ ಮಾಡಲಿಕ್ಕೆ ರೆಡಿ ಇದ್ದೀವಿ. ಆದರೆ ನಮ್ಮ ಬೋಧನಾ ಶುಲ್ಕ ಈಗಾಗಲೇ ತಾವು ಹೇಳಿದಂತೆ ಈ ರೀತಿಯ ಸ್ಲ್ಯಾಬ್ಗಳಲ್ಲಿ ನಾವು ಕೊಡ್ತೇವೆ ಅಂತ ಅವರು ಒಪ್ಕೊಂಡಿರುವಾಗ, ಅವರು ಅಷ್ಟು ಏನೋ ಒಂದು ಆ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸಿರುವಾಗ ಆ ಪರಿಹಾರವನ್ನು ಕೂಡ ಸರ್ಕಾರ ಅದನ್ನು ಪರಿಗಣಿಸದೆ ಯಾವುದೇ ರೀತಿಯ ತೀರ್ಮಾನವನ್ನು ಕೊಡದೇ ಇರತಕ್ಕಂಥದ್ದು ನಿಜವಾಗ್ಲೂ ಇದು ನೇರವಾಗಿ ಸರ್ಕಾರದ ಒಂದು ವೈಫಲ್ಯ. ಅದನ್ನು ಅವರು ವೈಫಲ್ಯವನ್ನು ಒಪ್ಕೋಬೇಕು. ಮತ್ತು ಎರಡನೇದು, ಈಗ ಶಿಕ್ಷಕರ ಸಂಬಳ ಖಂಡಿತ ಕೊಡಬೇಕು ಅವ್ರಿಗೆ. ಏಕಾಏಕಿ ಯಾಕೆ ಶಿಕ್ಷಕರ ಸಂಬಳ ಈಗ ಬಂತು? ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಯಾಗಿ 10 ವರ್ಷ ಆಯಿತು. ಸೆಕ್ಷನ್ 23, 24, 25, 26 ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಖಾಸಗಿ ಶಾಲೆಗಳು ಶಿಕ್ಷಕರನ್ನು ಹೇಗೆ ನಡೆಸ್ಕೋಬೇಕು, ಅವರ ಸಂಬಳ, ಸೇವಾ ಒಂದು ಕಂಡೀಷನ್ಸ್ ಹೇಗಿರಬೇಕು ಅಂತ ಎಲ್ಲವೂ ಹೇಳುತ್ತೆ. ಯಾಕೆ ನೀವು 10 ವರ್ಷದಿಂದ ಯಾವನ್ನೂ ಕೂಡ ಜಾರಿ ಮಾಡಲಿಲ್ಲ? ಯಾಕೆ ಅವರನ್ನ, ಅಥವಾ ನಿಮಗೆ ಒಳ್ಳೆ ರೀತಿಯಲ್ಲಿ ನಿಮ್ಮ ಶಾಲೆಗಳು ನಡೀತಿದ್ದಾಗ, ನಿಮಗೆ ತಾವೇ ಹೇಳಿದಂತೆ ಕೋಟ್ಯಾಂತರ ರೂಪಾಯಿ ಬಂದಾಗ ಏನು ಮಾಡಿದ್ದೇವೆ ನಾವು ಶಿಕ್ಷಕರಿಗೆ? ಅವರ ಸೇವಾ ನಿಯಮಗಳಾಗ್ಲಿ, ಅವರ ಸಂಬಳ ಆಗಲಿ RTE ಪ್ರಕಾರ ನಡ್ಕೊಂಡಿದ್ದೇವಾ? ಇನ್ನು ಶುಲ್ಕ ನಿಗದಿಗೆ ಬನ್ನಿ. ಶಿಕ್ಷಣ ಹಕ್ಕು ಕಾಯ್ದೆನಲ್ಲಿ ಬಹಳ ಸ್ಪಷ್ಟವಾಗಿದೆ, ನೀವು ಶುಲ್ಕವನ್ನ ಮೊದಲೇ ಅನೌನ್ಸ್ ಮಾಡಬೇಕು. ಅನೌನ್ಸ್ ಮಾಡಿದ್ದಕ್ಕಿಂತ ಏನಾದರೂ 1 ಪೈಸೆ ಜಾಸ್ತಿ ತಗೊಂಡ್ರೆ ಸೆಕ್ಷನ್ 13ರ ಪ್ರಕಾರ ಆ ಶಾಲೆಯ ಮೇಲೆ ಕಾನೂನಿನ ಕ್ರಮವನ್ನು ಜರುಗಿಸಬೇಕು. ಸೆಕ್ಷನ್ 18, 19 ಪ್ರಕಾರ ಆ ಶಾಲೆಯ ಅನುಮತಿಯನ್ನು ರದ್ದುಗೊಳಿಸಬೇಕು ಅನ್ನೋ ಅಧಿಕಾರ ಸಂಪೂರ್ಣವಾಗಿ ಶಿಕ್ಷಣ ಹಕ್ಕು ಕಾಯ್ದೆನಲ್ಲಿದೆ. ನಾನು ಈ ಸರ್ಕಾರನ ಕೇಳಲಿಕ್ಕೆ ಇಷ್ಟಪಡ್ತೇನೆ, ಕಳೆದ 10 ವರ್ಷಗಳಲ್ಲಿ ತಾವು ಎಷ್ಟು ಶಾಲೆಗಳ ಮೇಲೆ ಈ ವಿಷಯದಲ್ಲಿ ಕಾನೂನು ಕ್ರಮ ಜರುಗಿಸಿದಿರಿ? ಎಷ್ಟು ಶಾಲೆಗಳ ಮೇಲೆ ಅವರು ಸರಿಯಾಗಿ ಶಿಕ್ಷಕರಿಗೆ ಸಂಬಳ ಕೊಟ್ಟಿಲ್ಲ ಅನ್ನೋದ್ರ ಮೇಲೆ ಕಾನೂನು ಕ್ರಮ ಜರುಗಿಸಿದಿರಿ? ಏನು ನಿಗದಿಪಡಿಸಿದ್ದಕ್ಕಿಂತ ಸರ್, ಹಲವು ಶಾಲೆಗಳ ಶಿಕ್ಷಕರಿಗೆ ನೀವು ಪೀಸ್ ವರ್ಕ್ ಮಾಡ್ತಿದ್ದೀರಿ, ಆನ್ಲೈನ್ ವರ್ಕ್ ಮಾಡ್ತಿದ್ದೀರಿ ಅನ್ನುವ ಕಾರಣಕ್ಕೆ. ಪೀಸ್ ವರ್ಕ್ ಗೊತ್ತಲ್ಲ ಸರ್ ನಿಮ್ಗೆ? ಖಂಡಿತ. ಒಬ್ಬ ಶಿಕ್ಷಕನನ್ನ ಶಿಕ್ಷಣ ಹಕ್ಕು ಕಾಯ್ದೆ ಶಿಕ್ಷಕನಿಗೆ ಒಂದು ಸ್ಥಾನಮಾನ ಕೊಟ್ಟಿದೆ. 2,000 ಕೊಟ್ಟಿದ್ದಾರೆ ಸರ್. ಆತನಿಗೆ 15,000 ಸಂಬಳ ಇದ್ರೆ 2,000 ರೂಪಾಯಿ ಕೊಟ್ಟಿದ್ದಾರೆ ಸರ್ ಹಲವು ಶಾಲೆಗಳಲ್ಲಿ. ಇವ್ರು ಪೂರ್ತಿ ಫೀಸ್ ಪೋಷಕರಿಂದ ಕೇಳ್ತಾ ಇದ್ದಾರೆ ಸರ್, ಇವರೇನೆ ಸರ್. ಇದು ಕಾನೂನಿನ ಉಲ್ಲಂಘನೆ. ಸೆಕ್ಷನ್ 23, 24, 25, 26ರ ಉಲ್ಲಂಘನೆ. ಏನ್ ಮಾಡಿದ್ದೇವೆ? ಏನ್ ಕ್ರಮ ತಗೊಂಡಿದ್ದೇವೆ? ಡು ದೇ ಥಿಂಕ್ ಟೀಚರ್ಸ್ ಆರ್ ಬೆಗ್ಗರ್ಸ್? ಏನ್ ಅನ್ಕೊಂಡಿದ್ದಾರೆ?
ನಾನು ಈಗ ಸಂಕಷ್ಟದಲ್ಲಿದ್ದಾರೆ ಅಂತ ಅವ್ರಿಗೆ ಇಲ್ಲದ ಮೊಸಳೆ ಕಣ್ಣೀರ್ ಹಾಕ್ತಾ ಇದೀವಲ್ಲ, ಎಲ್ಲವೂ ಸರಿ ಇದ್ದಾಗ ಏನ್ ಮಾಡಿದ್ರಿ ನೀವು ಅವ್ರಿಗೆ? ಇಲ್ಲಿ ಸಮಸ್ಯೆ ಆಮೇಲೆ ಪಾಪ ಖಾಸಗಿ ಅವರದ್ದು ಇದೆ, ಶಾಲೆನಲ್ಲಿ ನಿಜ. ಖಾಸಗಿ ಶಾಲೆನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬಹುತೇಕ ಹೆಣ್ಣು ಮಕ್ಕಳು. ಪಾಪ ಸರ್, ಹೌದು. ಅವರು ಏನೋ ಸುಮ್ನೆ ಬಂದಲ್ಲಿ ಕೆಲಸ ಮಾಡಲ್ಲ, ಅವ್ರ ಕುಟುಂಬ ನಡೆಸಬೇಕು, ಅವ್ರಿಗೂ ಒಂದು ಗೌರವಯುತವಾದಂತ ಜೀವನ ಇದೆ. ಭಾರತದ ಸಂವಿಧಾನ ಎಲ್ಲರಿಗೂ ಒಂದು ಡಿಗ್ನಿಫೈಡ್ ಲೈಫ್ಗೆ ಅವಕಾಶ ಮಾಡಿಕೊಟ್ಟಿದೆ. ಏನ್ ಮಾಡಿದ್ವಿ ನಾವು? ಕ್ರಮ ತಗೊಂಡಿದೆ ಸರ್. ಇನ್ನೊಂದು ವಿಷಯ, ನಾನು ಇಬ್ರು ಟೀಚರ್ಗಳ ಮಗ, ನಾನು ಶಿಕ್ಷಕರ ಮಗ. ನನ್ನ ತಂದೆ ಮತ್ತು ತಾಯಿ ಇಬ್ರು ಶಿಕ್ಷಕರಾಗಿರೋದ್ರಿಂದ ನಾನು ಈ ವಿಷಯದ ಬಗ್ಗೆ ಮಾತನಾಡಬಲ್ಲೆ ವಿತ್ ಅಥೆಂಟಿಸಿಟಿ. ಶಿಕ್ಷಕರು ಕೂಡ ಪೋಷಕರೇ. ವಿ ಆರ್ ಫೇಲಿಂಗ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಅವರು ಪೋಷಕರೇ. ಒಬ್ಬ ಶಿಕ್ಷಕ ಒಬ್ಬ ಪೋಷಕನಾಗಿರ್ತಾನೆ, ಒಬ್ಬ ಮಾರ್ಗದರ್ಶಕನಾಗಿರ್ತಾನೆ, ಒಬ್ಬ ಸುಗಮಕಾರನಾಗಿರ್ತಾನೆ, ಒಬ್ಬ ಗುರುವಾಗಿರ್ತಾನೆ. ಅವನು ಮಲ್ಟಿಪಲ್ ರೋಲ್. ಅವನನ್ನ ಹೇಗೆ ನಡೆಸ್ಕೊತಾ ಇದೀವಿ ನಾವು? ಹೇಗೆ ನಡೆಸ್ಕೊತಾ ಇದೀವಿ? ನಡೆಯುವಾಗ ಏನ್ ಕೊಟ್ರಿ ಅವನಿಗೆ? ಹೌದು, ನಡೆಯುವಾಗ ಏನ್ ಕೊಟ್ರಿ? ನಡೆಯುವಾಗ ಏನ್ ಕೊಟ್ರಿ? ಆಮೇಲೆ ನೀವು ಕಾನೂನನ್ನೇ ನೀವು ಪರಿಪಾಲಿಸಲ್ಲ ಅಂದ್ರೆ, ಒಂದು ರಾಷ್ಟ್ರೀಯ ಕಾಯ್ದೆ ಅದು, ಶಿಕ್ಷಣ ಹಕ್ಕು ಕಾಯ್ದೆ. ಇಟ್ಸ್ ಎ ಸೆಂಟ್ರಲ್ ಲೆಜಿಸ್ಲೇಷನ್. ಅದಕ್ಕೇನ್ ಮಾಡಿದೆ ಸರ್ಕಾರ ಇಲಾಖೆ? ಎಷ್ಟು ಶಾಲೆಗಳಲ್ಲಿ ನೀವು RTE ಕಾಯ್ದೆಯನ್ನ ಪರಿಪೂರ್ಣವಾಗಿ ಜಾರಿಗೊಳಿಸಿದ್ರಿ? ಯು ಆರ್ ರೈಟ್ ಸರ್, ಐ ಅಗ್ರಿ ವಿತ್ ಯು, ಅಬ್ಸಲ್ಯೂಟ್ಲಿ ರೈಟ್. ಥ್ಯಾಂಕ್ ಯು ನಿರಂಜನ್ ಆರಾಧ್ಯ ಅವರೇ. ಸರ್, ಪ್ರಶ್ನೆಗಳು ಈ ಸರ್ಕಾರ ನಿಜವಾಗ್ಲೂ ದಿನನಿತ್ಯ ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇದೆ. ಕಾನೂನನ್ನ ಮತ್ತು ಜಾರಿ ಮಾಡಬೇಕು. ಅಬ್ಸಲ್ಯೂಟ್ಲಿ ರೈಟ್. ಬಹುಶಃ ಶಿಕ್ಷಣ ಸಚಿವರು ಮನೆಗೆ ಹೋಗಿ ಆರಾಮಾಗಿ ಈ ಕಾರ್ಯಕ್ರಮ ಗಮನಿಸಿರ್ತಾರೆ ಅಂತ ನಾನು ಅನ್ಕೊಳ್ತೇನೆ. ಥ್ಯಾಂಕ್ ಯು ನಿರಂಜನ್ ಆರಾಧ್ಯ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಐ ಹ್ಯಾವ್ ಫ್ಯೂ ಮಿನಿಟ್ಸ್ ಲೆಫ್ಟ್. ನಾನು ಲೋಕೇಶ್ ಅವ್ರಿಗೆ ಹೋಗ್ತೀನಿ. ಲೋಕೇಶ್ ಅವರೇ, ಪ್ಲೀಸ್ ಹೇಳಿ, ನಿಮ್ಮ ವಾದ ಪ್ರತಿವಾದ. ಶಿಕ್ಷಕರ ಪರವಾಗಿಯೂ ತಾವು ನಿಂತಿರೋರಾಗಿದ್ದೀರಿ, ಹೇಳಿ, ಗೋ ಅಹೆಡ್, ಮಾತಾಡಿ ಸರ್. ಹೌದು ಸರ್, ನಾನು ಒಬ್ಬ ಪೋಷಕನೇ. ಆದರೆ ಯಾವುದೋ ಒಂದು 4 ಸ್ಕೂಲ್ಗಳಿಗೋಸ್ಕರ ಇಡೀ ಎಲ್ಲ ಸ್ಕೂಲ್ಗಳನ್ನ ಇವರು ಬೈತಾ ಇರೋದು ನನಗೆ ಭಾಳ ಮನಸ್ಸಿಗೆ ನೋವಾಗುತ್ತೆ. ಶಿಕ್ಷಣ ಸಂಸ್ಥೆಯನ್ನು ಕಟ್ಟೋದಷ್ಟು ಸುಲಭ ಅಲ್ಲ. ಈ ಕಡೆ ಪೋಷಕರು ಬೈತಾರೆ, ಆ ಕಡೆ ಶಿಕ್ಷಕರು ಬೈತಾರೆ. ಈಗ ಸರ್ಕಾರ 100 ಕಾನೂನುಗಳು ತಂದು ಶಿಕ್ಷಣ ಸಂಸ್ಥೆಯವರು ಏನು ಮಾಡಬೇಕು? ಶಿಕ್ಷಣ ಸಂಸ್ಥೆನೂ ಒಂದು ಪ್ರಗತಿಪೂರ್ವ ಕೆಲಸ ಮಾಡ್ತಾ ಇದೆ. ನಮ್ಮ ಇಡೀ ಖಾಸಗಿ ಸಂಸ್ಥೆಗಳು ಮುಚ್ಚಿದ್ರೆ 80 ಲಕ್ಷ ಜನಗರು ಇವ್ರು ಕೊಡೋದಕ್ಕೆ ಶಿಕ್ಷಣ ಕೊಡೋದಕ್ಕೆ ತಯಾರಿದ್ದಾರಾ? ಎಷ್ಟೋ ಬಜೆಟ್ ಶಾಲೆಗಳು ಇವತ್ತು ಅವ್ರು ಕೊಟ್ಟಂಗೆ ಇಸ್ಕೊಂಡಿದ್ದಾರೆ. ಇವತ್ತು ಎಷ್ಟೋ ಜನ ಸ್ಕೂಲ್ಗಳಲ್ಲಿ ಫೀಸೇ ಕಟ್ಟಿಲ್ಲ. ಆದರೆ ಶಿಕ್ಷಣ ಸಂಸ್ಥೆಯವರು ಇವತ್ತು ಎಷ್ಟೋ ಟೀಚರ್ಸ್ಗೆ ತಮ್ಮ ಸಾಲ ತಂದು ಕೊಡ್ತಾ ಇದ್ದಾರೆ. ದಯವಿಟ್ಟು ಪೋಷಕರು ಅರ್ಥ ಮಾಡ್ಕೋಬೇಕು. ನಾನು ಯಾವುದೇ ಪೋಷಕರನ್ನ ದಯವಿಟ್ಟು ನಾನು ಒಬ್ಬ ಪೋಷಕ, ನನಗೂ 3 ಮಕ್ಕಳಿದ್ದಾರೆ. ನಾನು ಹೇಳ್ತಾ ಇರೋದು, ನೀವು ಏನು ಕಾರ್ಪೊರೇಟ್ ಸ್ಕೂಲ್ಗಳಿಗೆ ಡೊನೇಷನ್ ಕೊಡ್ತಾ ಇದ್ದೀರಾ, ಅದ್ರ ಮಾರ್ಗ ಸರಿ ಇಲ್ಲ. ನೀವೆಲ್ಲರೂ ಆ ಶಾಲೆಯ ಎಲ್ಲ ಪೋಷಕರು ಸೇರಿಕೊಂಡು ಏನು ಸರ್ಕಾರ ಗಮನಕ್ಕೆ ತಂದು ಆ ಶಾಲೆಗೆ ಅಧಿಕಾರಿಗಳ ಗಮನಕ್ಕೆ ತಂದು ಅದು ಕಡಿಮೆ ಮಾಡಿಸ್ಕೋಬೇಕು. ಅದು ಬಿಟ್ಬಿಟ್ಟು ಅವ್ರು ಎಲ್ಲ ಸ್ಕೂಲ್ಗಳು ನೀವು ತೆವಲಿಂಗ್ ಮಾಡೋದು ಅವೆಲ್ಲ ಹೇಳೋಂಥ ತಪ್ಪು. ಒಬ್ರು ಪೋಷಕರಾಗಿ ಎಷ್ಟೋ ಶಿಕ್ಷಣ ಸಂಸ್ಥೆಗಳು ಇವತ್ತು ಸಾಲದಲ್ಲಿ ಮುಳುಗೋಗಿದ್ದಾವೆ. ಈ ಕಡೆ ಟೀಚರ್ಸಿಗೆ ನೋಡಿ ಲೋಕೇಶ್ ಅವರೇ, ಪೋಷಕರ ವಾದ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಪೋಷಕರ ಆಕ್ರೋಶ ಸಹಜವಾಗಿದೆ, ಪೋಷಕರ ದೃಷ್ಟಿಯಿಂದ ಅವರು ಮಾತಾಡ್ತಾ ಇದ್ದಾರೆ, ಸಹಜವಾಗಿದೆ. ಅದನ್ನ ನಾವು ಉದ್ದ ಬೆಳೆಸೋದು ಬೇಡ, ಅದನ್ನ ಆ ಕಡೆ ಇಟ್ಬಿಡಿ. ಆದರೆ ನೀವು ಪರ್ಸನಲಿ ಸ್ಪೀಕಿಂಗ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ದಯವಿಟ್ಟು ಕೇಳಿಸ್ಕೊಳ್ಳಿ. ಎಲ್ಲ ಶಾಲೆಗಳನ್ನು ಬ್ಲೇಮ್ ಮಾಡುವ ಕೆಲಸವನ್ನ ನಾವು ಮಾಡಲ್ಲ, ನಾನು ಮಾಡಲ್ಲ. ನೀವು 80 ಲಕ್ಷ ಅಂದ್ರಿ, ನಾನು ಹೇಳ್ತೀನಿ 83% ಆರ್ ಪ್ರೈವೇಟ್ ಸ್ಕೂಲ್ಸ್ ಇನ್ ಅವರ್ ಕಂಟ್ರಿ ಅಂಡ್ ದೇ ಆರ್ ಪ್ರೊವೈಡಿಂಗ್ ಎಜುಕೇಶನ್. ನಾನು ಅದನ್ನು ಒಪ್ಕೋತೀನಿ. ದೇರ್ ಆರ್ ಸಮ್ ಆಫ್ ದಿ ಟಾಪ್ ಯೂನಿವರ್ಸಿಟೀಸ್, ಸಮ್ ಆಫ್ ದಿ ಟಾಪ್ ಸ್ಕೂಲ್ಸ್, ನಾನು ಅದನ್ನು ಒಪ್ಕೋತೀನಿ. ದೇರ್ ಆರ್ ಬಜೆಟ್ ಪ್ರೈವೇಟ್ ಸ್ಕೂಲ್ಸ್, ನಾನು ಅದನ್ನು ಒಪ್ಕೋತೀನಿ. 1.5 ಲಕ್ಷ ಪ್ರತಿ ತಿಂಗಳಿಗೆ ಪೋಷಕರಿಂದ ಅವರು ಫೀಸ್ ಅಂತ ತಗೊಂಡು 1.25 ಲಕ್ಷ ಸಂಬಳ ಕೊಡಬೇಕು ಆ ಶಾಲೆಗಳು, ನಾನು ಅದನ್ನು ಒಪ್ಕೋತೀನಿ. ಆದರೆ ನೀವು ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಪೀಸ್ ವರ್ಕ್ ಆನ್ಲೈನ್ ಕ್ಲಾಸ್ ಮಾಡಿಸಿಕೊಳ್ಳುವ ಮೂಲಕ ತಾವು ಏನ್ ಸರ್ವೆ ಮಾಡಿದಿರಿ, ತಾವೊಬ್ಬ ರುಪ್ಸಾದವರಾಗಿ ತಾವಂದ್ರೆ ತಾವೇ ರುಪ್ಸಾದ ಮೂಲಕ 1,000 ಕೋಟಿಗೆ ಸರ್ಕಾರದ ಮುಂದೆ ಡಿಮ್ಯಾಂಡ್ ಇಟ್ಟು ತಾವೇನಂದ್ರೆ 5 ಲಕ್ಷ ಶಿಕ್ಷಕರಿಗೆ ಸಂಬಳ ಕೊಟ್ಟಿಲ್ಲ ಅಂತ ತಾವಂದ್ರೆ, ಅದು ಎಲ್ಲಿ ಹೋಯ್ತು ಅಂತ ನಾನು ನಿಮ್ಮನ್ನು ಕೇಳ್ತಾ ಇರೋದು ಸರ್.
ಸರ್ ನಮಗೆ ಪೋಷಕರು ಫೀಸೇ ಕಟ್ಟಿಲ್ಲ ಸರ್. ಈ ಗ್ರಾಮಾಂತರ ಪ್ರದೇಶದಲ್ಲಿ ನೀವು ಹಿಂಗೆ ಅಂತೀರ, ಇವಾಗ 1 to 5th ಇವರು ಸ್ಕೂಲ್ ಮಾಡಲ್ಲ ಅಂದ ತಕ್ಷಣ ಪೋಷಕರು ಫೀಸೇ ಕಟ್ಟಿಲ್ಲ. ಯಾರು ಹೇಳ್ತಾ ಇದ್ದಾರೆ? ಫೀಸ್ ಎಲ್ಲಿ ಕಟ್ಟಿದ್ದಾರೆ? ನಮ್ಮ ಶಾಲೆಗೆ ಬನ್ನಿ, ಎತ್ತೂರಿನಲ್ಲಿ ಸಕಲೇಶ್ಪುರ ಗ್ರಾಮಾಂತರದಲ್ಲಿ ಸ್ಕೂಲ್ ಸ್ಟಾರ್ಟೇ ಆಗಿಲ್ಲ, ಯಾರು ಫೀಸ್ ಕಟ್ಟಿಲ್ಲ. ನಾವು ಎಲ್ಲಿಂದ ತರೋಣ? ಅಬ್ಸಲ್ಯೂಟ್ಲಿ ರೈಟ್. ಇದು ಪ್ರಾಬ್ಲಮ್ ಇರೋದು ಲೋಕೇಶ್ ಅವರೇ. ಥ್ಯಾಂಕ್ ಯು. ಅಂಡ್ ಚಿದಾನಂದ್ ಅವರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ಆನ್ಲೈನ್ ಕ್ಲಾಸ್ ಥ್ಯಾಂಕ್ ಯು, ಇಬ್ಬರಿಗೂ ಕೂಡ ಥ್ಯಾಂಕ್ ಯು, ನಮಸ್ಕಾರ. ದಿಸ್ ಈಸ್ ದಿ ಪ್ರಾಬ್ಲಮ್. ಎಲ್ಲಿಂದ ತರೋಣ ಅಂತ ಹೇಳ್ತಾರಲ್ಲ, ಇದೇ ಸಮಸ್ಯೆ. ಪೋಷಕರು ಎಲ್ಲಿಂದ ತರಬೇಕು, ಅದು ಅವ್ರಿಗೆ ಸಮಸ್ಯೆ. ಶಿಕ್ಷಕರಿಗೆ ಪಾಪ ನಾವು ಎಲ್ಲಿಂದ ಸಂಬಳ ಕೊಡಬೇಕು, ಇದು ಹಲವು ಸಣ್ಣ ಪುಟ್ಟ ಶಾಲೆಗಳ ಸಮಸ್ಯೆ. ಈ ಕಾರ್ಪೊರೇಟ್ ಶಾಲೆಗಳಿಗೆ ಸಿಕ್ಕಾಪಟ್ಟೆ ಸಾವಿರಾರು ಕೋಟಿ ಕಾರ್ಪಸ್ ಫಂಡ್ ಹರಿದು ಬರ್ತವೆ, 100 ಕೋಟಿ ಕಾರ್ಪಸ್ ಫಂಡ್ ಹರಿದು ಬರ್ತವೆ, ಎಲ್ಲೆಲ್ಲಿಂದನೋ ಬೇರೆ ಬೇರೆ ದೇಶದಿಂದ ಬರ್ತವೆ ಹಲವು ಶಾಲೆಗಳಿಗೆ ಫಂಡು. ಆದರೆ ಅವರು ಕಡಿಮೆ ಮಾಡಲ್ಲ, ಅದು ಸಮಸ್ಯೆ. ಬಿಫೋರ್ ಐ ವೈಂಡ್ ಅಪ್, ಗೌರ್ಮೆಂಟ್ಗೆ ನಾವು ಕೇಳಬೇಕಾಗಿರೋದು ಏನು ಗೊತ್ತಾ? ಒಂದು ಮಾತು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಇವತ್ತು ಮಕ್ಕಳ ಶಿಕ್ಷಣವನ್ನು ಸರ್ಕಾರಗಳು ಕಸಿದುಕೊಂಡರೆ ಈ ಗೊಂದಲಗಳ ಮೂಲಕ ಅದಕ್ಕಿಂತ ದೊಡ್ಡ ಶಾಪ ಬೇರೆ ಯಾವುದೂ ಇಲ್ಲ. ಗುಡ್ ನೈಟ್, ನಮಸ್ಕಾರ.